ಗಮನ ಇಟ್ಟು ಕೇಳಿಸ್ಕೊಳ್ರಿ. ಯಾರೆಲ್ಲ ಸುಭಿಕ್ಷೆಯನ್ನು ಹೊಂದಿದ್ರು, ಸುಭಿಕ್ಷೆ ಅಂದರೆ ಹೇಗೆಲ್ಲ ಹೊಂದ್ಕೊಂಡ್ರು ಅನ್ನೋದನ್ನು ಕೂಡ ನಾವು ನೋಡ್ತಿದ್ದೀವಿ. ಯಾವಾಗಲೂ ನಾವು ಹೇಳುವಂಥ ಒಂದು ಮಾತು, ಯೋಸೇಫನು, ನನ್ನ ನೋಡ್ರಿ, ಯೋಸೇಫನ ಸುಭಿಕ್ಷೆಯನ್ನು ಹೊಂದಿದ್ರ ಹೇಗೆ? ಸುಲಭವಾದ ಮಾರ್ಗದಲ್ಲಿ ಹೋಗಿ ಅವನ ಸುಭಿಕ್ಷೆಯನ್ನು ಹೊಂದ್ಕೊಂಡ್ಬಿಟ್ನ. ಆ ಸುಭಿಕ್ಷೆ ಹೊಂದ್ಕೊಳ್ಳೋದಕ್ಕೆ ಅವನ ಲೈಫಲ್ಲಿ ಸಣ್ಣ ಸೂಚನೆಯೂ ಇಲ್ಲ. ಎಲ್ಲ ತದ್ವಿರುದ್ಧವಾದಂಥ ಕಾರ್ಯಗಳೆಲ್ಲ ತನ್ನ ಜೀವಿತ ನಡೀತು. ದೇವರ ಮಾತು ಏನಾಗಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಎದುರಾಗ್ತವೆ. ಅಂದಾಕ್ಷಣ ದೇವರ ಸಂಗಡ ಮಾತಾಡಿಲ್ಲ, ದೇವರ ವಾಗ್ದಾನ ಕೊಟ್ಟಿಲ್ಲ, ಅದು ನೆರವೇರ್ತಿಲ್ಲ ಎಂಬುದಾಗಿ ನಾವು ಡಿಸೈಡ್ ಮಾಡಿಬಿಡಬಾರ್ದು. ಇದನ್ನು ಕಲಿಬೇಕಾದ ಒಂದೇ, ನನ್ನನ್ನು ದೇವರು ಕರೆಕ್ಟ್ ಮಾಡ್ತಾರೆ, ನನ್ನನ್ನು ಸರಿಪಡಿಸಿ ನನ್ನನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ನಿಲ್ಲಿಸುವುದಕ್ಕೆ ನನ್ನನ್ನು ಯೋಗ್ಯತೆ ಪಡಿಸ್ತಾರೆ. ಇವತ್ತು ಕಾಲೇಜ್ಗಳಿಗೆ ಯಾಕೆ ಮಕ್ಕಳು ಹೋಗ್ತಾರೆ ಹೇಳಿ? ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಯಾಕೆ ಕಾಲೇಜ್ಗೆ ಹೋಗಿ ಯಾಕೆ ಹೋಗ್ತಾರೆ ಹೇಳಿ? ಕಲಿಯುವುದಕ್ಕೆ. ಕಲಿತ ನಂತರವೇ ಅವರಿಗೆ ಒಂದು ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಯೋಗ್ಯರಾಗಿರ್ತಾರೆ. ಒಬ್ರು ಹೀಗೆ ಹೇಳ್ತಾರೆ, ಎಲ್ಲ ಕಾರ್ಯಗಳಲ್ಲಿಯೂ ಪಾಸ್ ಅಂತ ಪಾಸ್ ಆಗಿಬಿಟ್ರೆ ಅವನು ನಾನು ಜಯ ಹೊಂದಿಬಿಟ್ಟೆ ಅಂತ ನೆನೆಸುವುದು ತಪ್ಪಂತೆ. PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇನ್ನೇನೆಲ್ಲ PhD ಏನೆಲ್ಲ ಓದ್ಬೋದು, ಓದಿ ಎಸ್ ನಾನು ಸಾಧಿಸ್ಬಿಟ್ಟೆ, ಈಗ ನಾನು ಜಯ ಹೊಂದಿದವನು ಅಂತ ಹೇಳೋಕ್ಕಾಗೋದಿಲ್ಲಂತೆ. ಆ ಎಜುಕೇಷನಲ್ಲಿ ಪಾಸಾಗಿ ಒಂದು ಒಳ್ಳೆಯ ಕೆಲಸದಲ್ಲಿ ನೇಮಿಸಲ್ಪಟ್ಟು ಒಂದು ತಿಂಗಳಿಗೆ ಅವನಿಗೆ ಸುಮಾರು ಹೆಚ್ಚು ಕಡಿಮೆ 1 ಲಕ್ಷ ಅಥವಾ 2 ಲಕ್ಷ ಸಂಪಾದನೆ ಬಂದರೆ, ಗಮನಿಸ್ರಿ, ನೀವು ಓದೋರು ಕೆಲಸ ತಗೋಬೇಕು ಅಂತ ತುಂಬ ಜನ ಇದ್ದೀರಿ, ನಿನಗೆ ತಿಂಗಳಿಗೆ 1 ಲಕ್ಷ ಹಣ ಬಂದ್ಬಿಡ್ತು ಸಂಬಳ, ತಿಂಗಳಿಗೆ 1 ಲಕ್ಷ, ಅದು ಕೂಡ ಕೆಲವರು ಕಮ್ಮಿ ಅನಿಸುತ್ತೆ. ನಿನಗೆ ತಿಂಗಳಿಗೆ 5 ಲಕ್ಷ ಸಂಬಳ ಬಂತು. ಒಬ್ಬರು ಆಮೇಲೆ ಹೇಳಿ ಬರಲಿ, 5 ಲಕ್ಷ ನನ್ನ ಸಂಬಳ ತಿಂಗಳಿಗೆ ಸಂಬಳ ಬಂತು. ಪಾಸಾಗಿ ನಾನು ಒಳ್ಳೆಯ ಸ್ಥಾನಕ್ಕೆ ಬಂದೆ, ನಾನು ಗೆದ್ದುಬಿಟ್ಟೆ ಅಂತ ನೆನೆಸಿದ್ದಾರೆ. ಇಲ್ಲ, ಯಾವ ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ನಿಲ್ಲಿಸಿ 5 ಲಕ್ಷ ಹಣ ಬಂತಲ್ಲ, ಈ 5 ಲಕ್ಷ ಹಣ ಬಂದರೂ ತನ್ನನ್ನು ತಾನು ಹೆಚ್ಚಿಸ್ಕೊಳ್ಳದೆ, ಜನರನ್ನು ಕೇವಲವಾಗಿ ಕಾಣದೆ, ತನ್ನನ್ನು ತಾನು ಸರಿಯಾಗಿ ಲೀಡ್ ಮಾಡುವಂತಹ ಕೆಪಾಸಿಟಿನ ಅವನು ಹೊಂದ್ಕೊಂಡ್ಬಿಟ್ರೆ ಆಗ ಮಾತ್ರವೇ ಅವನು ಜಯ ಹೊಂದಿದ್ದಕ್ಕೆ ಸೂಚನೆ, ಜಯ ಹೊಂದಿದ್ದಾನೆ ಅಂತ ಹೇಳ್ಬಹುದು. ಕೆಲವು ಸಾರಿ ಕೆಲಸ ತಗೊಂಡ್ಬಿಡ್ತಾರೆ, ಹಣ ಬಂದಿದ್ದಾಗೆ ಎಲ್ಲವನ್ನು ಜೀವನನೇ ಹಾಳು ಮಾಡ್ಕೊಳ್ಳೋದವ್ರನ್ನ ನಾನು ನೋಡಿದ್ದೀನಿ. ಹಣ ಇದೆ, ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಎಲ್ಲ ವಿಧವಾದ ಪಾಪದ ಕಾರ್ಯಗಳು ಮುಳುಗಿದಂಥವ್ರು ಕೂಡ ಇದ್ದಾರೆ. ಅದಾದ ಪಶ್ಚಾತ್ತಾಪ ಪಟ್ಟವರಿದ್ದಾರೆ. ಕೆಲಸ ಸಿಕ್ತು, ಹಣ ಬರ್ತಿದೆ ಅಂತ ಹೇಳಿ ಲಾಂಛ ತೆಗೆದುಕೊಂಡು ಎಷ್ಟೋ ಜನ ಜೈಲುಗಳಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಪಾಸಾದವರೆಲ್ಲ, ಪಾಸಾಗಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದವರೆಲ್ಲ ಜಯ ಹೊಂದವರಲ್ಲ, ಅದನ್ನು ನಿಭಾಯಿಸಲಿಕ್ಕೆ ಬೇಕಾದ ಕೆಪಾಸಿಟಿನ ನಾವು ಹೊಂದ್ಕೊಳ್ತೀವಿ ನೋಡಿ, ಅವರೇ ನಿಜವಾಗಿ ಜಯ ಹೊಂದವರು. ಅದರಿಂದ ಇವತ್ತು ಸುಭಿಕ್ಷೆಯನ್ನು ನಿಮಗೆ ಕೊಟ್ಬಿಡೋದಲ್ಲ ಸುಲಭ, ಆ ಸುಭಿಕ್ಷೆಯನ್ನು ನೀನು ಯಾವ ರೀತಿ ಉಳಿಸ್ಕೊಳ್ತೀಯ, ಆ ಸುಭಿಕ್ಷೆಯನ್ನು ನೀನು ಯಾವ ರೀತಿ ಇರ್ತೀಯ ಅನ್ನೋದು ಬಹಳ ಪ್ರಾಮುಖ್ಯ. ಉದಾಹರಣೆಗೆ ಯೋಸೇಫನಿಗೆ ಸುಭಿಕ್ಷೆ ಬಂದ್ಬಿಡ್ತು. ಸುಭಿಕ್ಷೆ ಬಂದ ನಂತರ ಅವರ ಅಣ್ಣಂದ್ರೆಲ್ಲ ಬಂದು ಅಡ್ಡು ಬಿದ್ದರು. ಇವನೇನು ಮಾಡ್ಬೋದಾಗಿತ್ತು? ನೀವೆಲ್ಲರೂ ನನ್ನನ್ನು ಹಳ್ಳಕ್ಕೆತ್ತಾಕಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಇವತ್ತು ನಾನು ನಿಮ್ಮನ್ನು ಕೊಲ್ಲಿಸ್ತೀನಿ ಅಂತ ಕೊಲ್ಲಿಸ್ಬೋದಾಗಿತ್ತು. ಆದರೆ ಅವನಿಗೆ ಸಿಕ್ಕಂಥ ಸುಭಿಕ್ಷೆ ಅವನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಚೆನ್ನಾಗಿ ಕಲಿತುಕೊಂಡಿದ್ರು. ಕೆಲವರು ಕೆಲಸ ಸಿಗಬೇಕು ಅಂತ ತವಕಿಸ್ತಾರೆ, ಸಿಕ್ಕಿದ ನಂತರ ಎಷ್ಟೋ ತೊಂದರೆಗಳಿಗೆ ಒಳಗಾಗಿ ಜೀವನವೇ ಬೇಡ ಅಂತ ತೀರ್ಮಾನ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಸುಭಿಕ್ಷೆಯನ್ನು ನಾನು ಹೊಂದುತ್ತೀನಿ ಎಂಬುದಾಗಿ ಬಯಸುವಂಥವರೇ, ಅದನ್ನು ಹೊಂದಿಕೊಂಡ ನಂತರ ಅದನ್ನು ಹೇಗೆ ನಿನ್ನನ್ನು ನಿಭಾಯಿಸಬೇಕು, ಹೇಗೆ ಅದನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾನು ಕಲಿಸ್ಕೊಡಿಸ್ತಾನೆ ಅಂತ ಕೇಳ್ತೀನಿ. ಕೆಲವು ಸೇವಕರುಗಳಿಗೂ ಕೂಡ ನಾನು ಕಂಡಂಥದ್ದು, ಅಭಿಷೇಕವನ್ನು ಹೊಂದುತ್ತಾರೆ, ಆತ್ಮಗಳನ್ನು ಹೊಂದಿಕೊಳ್ತಾರೆ. ಆ ಅಭಿಷೇಕ ಬಂದ ನಂತರ ತನ್ನನ್ನು ತಾನು ಹೆಚ್ಚಿಸಿಕೊಂಡಂಥ ಅನುಭವಕ್ಕೆ ಬಂದು ಅಭಿಷೇಕವನ್ನು ಕಳಕೊಂಡು ಕೆಳಮಟ್ಟಕ್ಕೆ ಹೋದಂಥವರು ಕೂಡ ನಾನು ನೋಡಿದ್ದೀನಿ, ಇನ್ಕ್ಲೂಡಿಂಗ್ ವಿಶ್ವಾಸಿಗಳು. ಅಭಿಷೇಕಿಸಲ್ಪಡಬೇಕು ಅಂತ ಆಸೆ ಪಡ್ತೀನಿ. ಅಭಿಷೇಕಿಸಲ್ಪಟ್ಟ ನಂತರ ನನ್ನ ಥರ ಬೇರೆ ಯಾರೂ ಇಲ್ಲ ಅನ್ನುವಂಥ ಅಹಂಕಾರಕ್ಕೆ, ನಾನತ್ವಕ್ಕೆ, ಸೈತಾನನಿಗೆ, ಆತನ ತಂತ್ರಕ್ಕೆ ಒಳಗಾಗಿ ತುಂಬ ಕಷ್ಟಗಳನ್ನ, ವೇದನೆಗಳನ್ನು ಅನುಭವಿಸೋರಾಗಿದ್ದಾರೆ. ಹಲ್ಲೆಲೂಯ, ಎಚ್ಚರವಾಗಿದ್ದೀರಲ್ವಾ? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದು ಸುಭಿಕ್ಷೆ ಬರಬೇಕು ಅಂದರೆ ಯಾವುದೆಲ್ಲ ಮಾರ್ಗಗಳನ್ನು ದೇವರು ಅನುಮತಿಸ್ತಾರೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಉದಾಹರಣೆಗೆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಯಾಬೇಚನು. ಏನಂತೇಳಿ? ಯಾಬೇಚನು. ಕ್ಲಾರಿಟಿ ಇಲ್ಲ. ತೆಗೆದುಕೊಳ್ಳೋಣ. 1 ಪೂರ್ವಕಾಲವೃತ್ತಾಂತ 4ನೇ ಅಧ್ಯಾಯ, 1 ಪೂರ್ವಕಾಲವೃತ್ತಾಂತ, ಪೇಜ್ ನಂಬರ್ 444. ಪೇಜ್ ನಂಬರ್ 444ರಲ್ಲಿ 1 ಪೂರ್ವಕಾಲವೃತ್ತಾಂತ 4ನೇ ಅಧ್ಯಾಯ ಅದರ 10ನೇ ವಚನವನ್ನು ಓದೋಣ. ಮೈಕಲ್. ಯಾಬೇಚನು
ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಣವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಆಲಿಸಿದನು. ಸಾಕು. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಈತನ ಹೆಸರು ಯಾಬೇಚನು. ಎಲ್ಲರೂ ಹೇಳಿ, ಯಾಬೇಚನು. ಈತನನ್ನ ಅವಳ ತಾಯಿ ಹೆರುವಾಗ ಇವನು ಗರ್ಭದಲ್ಲಿದ್ದಾನೆ. ಯಾರು? ಈ ಮಗು ಗರ್ಭದಲ್ಲಿದೆ. ಅವಳ ತಾಯಿ ಇವನನ್ನು ಹೆರುವುದಕ್ಕೆ ಬಹಳ ವೇದನೆಯನ್ನು ಅನುಭವಿಸ್ಬಿಡ್ತಾವೆ. ಇಲ್ಲಿ ಕೆಲವೊಂದು ತಾಯಂದಿರು ಇದ್ದೀರಿ, ಕೆಲವು ಮಕ್ಕಳಿಗಿರಿ, ಕೆಲವು ತಾಯಂದಿರು ಹೇಳಿರ್ಬೋದು, ನೀನು ನೆರಗ ಅಷ್ಟಿಷ್ಟು ಕಷ್ಟಪಡಲಿಲ್ಲ ಅಂತ, ನೀನು ನೆರುವಾಗ ಅಷ್ಟಿಷ್ಟು ಕಷ್ಟಪಡಲಿಲ್ಲ ಅಂತ ಏನೋ ಕೆಲವರು ಹೇಳಿರ್ಬೋದು. ಅದೇ ಥರ ಈ ಯಾಬೇಚನ ಎತ್ತಂಥ ತಾಯಿ ಬಹಳ ವೇದನೆಯನ್ನು ಅನುಭವಿಸಿ, ಕೆಲವರು ಅಡ್ಮಿಟ್ ಆಗಿ ಡೆಲಿವರಿಗೆ ಹೋದಂತ ನನಗೆ ಕಾಲ್ ಮಾಡ್ತಾರೆ. ಎಷ್ಟೋ ಜನ 3 ದಿನ ಆಗಿರುತ್ತೆ ಅಡ್ಮಿಟ್ ಆಗಿ, ಡೆಲಿವರಿನೇ ಆಗಿರಲ್ಲ. ಆ ತಾಯಿ ವೇದನೆ ಎಷ್ಟಾಗಿರ್ಬೋದಲ್ವ? ತುಂಬ ವೇದನೆ ಅನುಭವಿಸ್ತಾರೆ. ಪಾಸ್ಟ್ರೇ ಜೀವನದೇ ಬೇಡ ಅನಿಸ್ಬಿಟ್ಟಿದೆ ಅಂತ ಅಷ್ಟೊಂದು ವೇದನೆ ಪಡುವಂಥ ತಾಯಿಯನ್ನು ನೋಡಿದ್ದೀವಿ. ಕೆಲವರು ಈಗ ಹೋಗ್ತಿದ್ದವಾಗಲೇ ಅಲ್ಲಿ ನ್ಯೂಸ್ ಬರುತ್ತೆ ಡೆಲಿವರಿ ಆಗೋಯ್ತು ಅಂತ. ಆದರೆ ಯಾಬೇಚನ ತಾಯಿ ಹೆಚ್ಚು ಕಡಿಮೆ ಒಂದು 6 ಮೇಲೆ ಇದ್ರು ಅನಿಸುತ್ತೆ. ಇದು ಹೆಂಗೆ ಗೊತ್ತಾಯ್ತು ಫಸ್ಟ್ ಅಂದರೆ, ಅವಳು ಅಷ್ಟರ ಮಟ್ಟಿಗೆ ವೇದನೆಯನ್ನು ಅನುಭವಿಸಿದ್ರಿಂದ ಎತ್ತ ನಂತರ ಆ ಮಗುಗೊಂದು ಹೆಸರಿರ್ತಾಳೆ, ವೇದನೆ ಅಂತ. ಏನಂತ? ವೇದನೆ. ಯಾಬೇಚ್ ಅಂದರೆ ವೇದನೆ ಎಂದರ್ಥ. ಕರೆಕ್ಟ್ ಮಾಡ್ತಾರೆ ನೋಡಪ್ಪ. ಯಾಬೇಚ್ ಅಂದ್ರೆ ಏನು? ವೇದನೆ. ಇಲ್ಲಿ ಏನ್ ಮಾಡ್ಬೇಕು ಗುರು? ಹಲ್ಲೆಲೂಯಾ. ಯಾಬೇಚನು ಅಂದರೆ ವೇದನೆ. ಇವತ್ತು ನಿಮ್ಮ ಹೆಸರನ್ನ ಅರ್ಥ ಏನಂದ್ರೆ ನಿಮಗೆ ಗೊತ್ತಾ? ನಿಮ್ಮ ಹೆಸರಿನ ಅರ್ಥ ಏನಾದ್ರು ಗೊತ್ತಾ? ಎಲ್ಲ ನನ್ನ ಜೊತೆ ಇದ್ದೀರಾ? ಅದು ಮ್ಯೂಟ್ ಮಾಡಿ, ಅದನ್ನ ಆಂಪ್ಲಿಫೈರ್ ಆಂಪ್ಲಿಫೈರ್ನ ಆಫ್ ಮಾಡಿ ಆನ್ ಮಾಡಿ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಕಾಣ್ತಿದ್ದೀರಾ ಕತ್ತಲೇನು? ದೇವ್ರ ಸ್ತೋತ್ರ. ಕತ್ಲೆ ಕಾಣುವಂಥ ಫೇಸು ನಮ್ಮದು ಅಂತ ಖುಷಿ ಆಯಿತು. ಗಮನಿಟ್ಟು ಕೇಳಿಸ್ಕೊಂಡು, ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ಯಾಬೇಚ್. ಇವತ್ತು ನಿಮ್ಮ ಒಬ್ಬೊಬ್ಬರ ಹೆಸರನ್ನು ನಿಮ್ಮ ಕುಟುಂಬದವ್ರು ಇಟ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಾ ನಿಮ್ಮ ಹೆಸರಿನ ಅರ್ಥ ಏನು ಅಂತ? ಗೊತ್ತಿಲ್ಲದಿದ್ರೆ ಆದಷ್ಟು ಬೇಗ ತಿಳ್ಕೊಳ್ಳಿ. ಇನ್ನೂ ಹೇಳ್ತೀನಿ, ತಿಳ್ಕೊಳ್ಳೇಬೇಕು. ಪಕ್ಕದಲ್ಲಿ ನಿಮ್ಮ ಹೆಸರಿನ ಅರ್ಥ ತಿಳ್ಕೊಂಬನ್ನಿ ಬರೋವಾರ ಅಂತ. ಪ್ರತಿಯೊಂದು ಹೆಸರಿಗೂ ಅರ್ಥ ಇದೆ. ಹಲ್ಲೆಲೂಯಾ. ಆದ್ದರಿಂದ ಪ್ರತಿಯೊಬ್ಬೊಬ್ಬರು ಇಲ್ಲಿ ಯಾಬೇಚನೊಬ್ಬ ಇಲ್ಲಿದ್ದಾನೆ. ತಾಯಿ ವೇದನೆಯಿಂದ ಎತ್ತಿಬಿಟ್ರು. ಇವನು ಬೆಳೀತಿದ್ದಾನೆ. ಮಗು ದಿಢೀರ್ನ ಹಾಲು ಕುಡಿಯೋಕೆ ಅಳುತ್ತೆ. ಯಾವಾಗಲೂ ಇವನಿಂದ ವೇದನೆ, ಈಗಲೂ ವೇದನೆ ಕೊಡ್ತಾವಲ್ಲ ಅಂತೇಳಿ ಬೈಕೊಂಡೇ ಹಾಲು ಕುಡಿಸಿರ್ತಾಳೆ ತಾಯಿ. ಬೆಳೆದಿದ್ದಾನೆ. ಜನ ಎಲ್ಲ ಹೆಸರು ಕೇಳಿದ್ರು, ಇವನ ಹೆಸರೇನು ಅಂತ. ವೇದನೆ ಅಂತ ಹೇಳಿದ್ರು. ಯಾಬೇಚನ ಏನರ್ಥ? ಯಾರಾದರೂ ಜನ ಅವನ್ನ ಕರೆಯುವಾಗ ಏನಂತ ಕರಿತಿದ್ರು? ವೇದನೆ ಅಂತಲೇ ಕರಿತಾ ಇದ್ರು. ಅವ್ನಿಗೆ ಎಷ್ಟು ನೋವಾಗಿರ್ಬೇಡ, ಎಷ್ಟೊಂದು ವೇದನೆ ಪಟ್ಟಿರಬೇಡ. ಈ ವೇದನೆ ಹೊಂದೋದಕ್ಕೆ, ತಾಯಿ ವೇದನೆ ಹೊಂದೋದಕ್ಕೆ ಮಗುವಿನ ಪಾತ್ರ ಏನಾದ್ರು ಇದೆಯಾ? ಇಲ್ಲ. ಮಗು ಡೆಲಿವರಿ ಆಗೋದು ಬಿಡೋದು ಎಲ್ಲ ತಾಯಿ ಸೇವಿಸುವಂಥ ಆಹಾರದಲ್ಲೂ ತಾಯಿಯ ಬಾಡಿಯ ವ್ಯತ್ಯಾಸದ ಮೇಲೆ ಅದು ಡಿಪೆಂಡ್ ಆಗ್ತದೆ. ಆ ಮಗುವಿನ ಪಾತ್ರ ಏನೂ ಇಲ್ಲ. ತಾಯಿ 3 ಟೈಮ್ ತಿನ್ನೋ ಬದಲು 6 ಟೈಮ್ ತಿಂದಿದ್ರೆ ಯಾಬೇಚನ್ ತಾಯಿ ಏನಾಗಿರ್ಬೋದು? ಮಗು ದಪ್ಪ ಬೆಳೆದಿರ್ಬೋದು. ಮಗು ದಪ್ಪ ಇಲ್ಲ. ಅಥವಾ ಸರಿಯಾಗಿ ತಿನ್ನದೆ ಬ್ಲಡ್ ಇಲ್ಲದೆ ಹೋಗಿರ್ಬೋದು ಅವಳಿಗೆ. ಯಾರಿಗೆ? ಯಾಬೇಚನ್ ತಾಯಿಗೆ. ತಿನ್ನಬೇಡ ಅಂತ ಯಾಬೇಚ ಕೊಟ್ನ? ಇಲ್ಲ. ಆದರೆ ತಪ್ಪಾದಂಥ ಹೆಸರನ್ನು ಹೊಂದಿಕೊಂಡವ್ರು ಯಾರು? ಯಾಬೇಚು. ಇವತ್ತು ಯೋಸೇಫನು ಯಾರಿಗೂ ಕೂಡ ಕೇಳಿ ಮಾಡಿಲ್ಲ, ಆದರೆ ಎಲ್ಲರೂ ಸೇರಿ ಅವನ್ನ ಸೇರಿ ಅಳ್ಳಿಕ. ಇದೇ ಥರ ಯಾಬೇಚನ ತಾಯಿನೇ ಯಾಬೇಚ್ ಅಂತ ಹೆಸರಿಟ್ಟು, ವೇದನೆ ಅಂತ ಹೆಸರು ಕೊಟ್ಬಿಟ್ರು. ಜನರೆಲ್ಲ ಇವನ ವೇದನೆ ಅಂತ ಕರೆಯುವಾಗ, ತನ್ನ ತಂದೆ ಇವನ ವೇದನೆ ಅಂತ ಕರೆಯುವಾಗ ಬಹಳ ಸಂಕಟ ಅನುಭವಿಸುತ್ತಾನೆ. ಇವನ ಒಡ ಹುಟ್ಟಿದವರು. ಇವನ ಹಿಂದೆ ಅಣ್ಣಂದ್ರು ಹುಟ್ಟಿದ್ರು, ಇವನಾದ ಮೇಲೆ ತಮ್ಮಂದರು ಹುಟ್ಟಿದ್ರು. ಯಾಬೇಚನಿಗೆ ಅಣ್ಣಂದ್ರು ಇದ್ರು, ಯಾಬೇಚನಿಗೆ ತಮ್ಮಂದ್ರಿದ್ರು. ಇವರು ಯಾರಿಗೂ ಕೂಡ ವೇದನೆಯಿಂದ ಹೆಸರಿಡ್ಲಿಲ್ಲ ತಾಯಿ. ಇವನಿಗೆ ಮಾತ್ರ
ವೇದನೆ ಅಂತ ಹೆಸರಿಟ್ಬಿಡ್ತು. ಕಾರಣ ಅಷ್ಟೊಂದು ವೇದನೆ ಪಟ್ಟು ಇವನನ್ನು ಎತ್ತುತ್ತಾಳೆ. ಇಂಥ ವೇದನೆಯಿಂದ ಎತ್ತು ಈ ಮಗುವನ್ನು ಎಲ್ಲರೂ ವೇದನೆ 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 ಅಂತ ಕರೀತಿರುವಾಗ ಎಷ್ಟೋ ವಿಧದಲ್ಲಿ ಕಣ್ಣೀರಿಟ್ಟಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಕುಟುಂಬದವರಿಂದಲೋ, ಸ್ವಂತದವರಿಂದಲೋ, ಇನ್ಕ್ಲೂಡಿಂಗ್ ನಿಮ್ಮ ಸ್ನೇಹಿತರಿಂದಲೋ, ಆತ್ಮೀಯರಿಂದಲೋ ನೀನು ಯಾವುದಕ್ಕೂ ಬೇಡವಾದವಳೆ ಅಥವಾ ನೀನು ಸರಿ ಇಲ್ಲದವನೇ ಎಂಬುದಾಗಿ ನಿಮ್ಮನ್ನು ಕುಗ್ಗಿಸುವಂಥ ಯಾಬೇಚನ ಸ್ಥಿತಿಯಲ್ಲಿ ನಿನ್ನನ್ನು ತಂದು ನಿಲ್ಲಿಸಿದ್ರೆ ಇವತ್ತು ನಾವೇನು ಮಾಡ್ತೀವಿ? ತಕ್ಷಣ ಅಂದ್ಕೊಳ್ಳೋದೇನು, ಇವ್ರು ಯಾರು ಸಮಸ್ಯೆ ಬೇಡ ಅಂತೇಳಿ ಚರ್ಚೆ ಬಿಟ್ಬಿಡ್ತಾರೆ. ಇಷ್ಟೊಂದು ಕಷ್ಟಪಡಿಸ್ತಾರಲ್ಲ ಅಂತೇಳಿ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಕೆಲವರಿದ್ದ. ಬಟ್ ಯಾಬೇಚನು ಮನೆ ಬಿಟ್ಟು ಹೋಗಲಿಲ್ಲ. ಅವನು ಮಾಡಿದಂಥ ಕಾರ್ಯ ದೇವರ ಸಮ್ಮುಖಕ್ಕೆ ಬಂದು 10ನೇ ವಚನ ಆತನು ಹೇಳ್ತಿದ್ದಾನೆ, ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ದೇವರ ಸಮ್ಮುಖದ ಪ್ರಾರ್ಥನೆಯನ್ನು ನೀನು ನನ್ನನ್ನು ಹೇಗೆ ಆಶೀರ್ವದಿಸ್ಬೇಕಂತೆ? ವಿಶೇಷವಾಗಿ ಆಶೀರ್ವದಿಸಬೇಕು. ವಿಶೇಷವಾದ ಆಶೀರ್ವಾದ ಅಂದ್ರೇನು? ಆಶೀರ್ವಾದ ಅಂದ್ರೇನು? ಎಲ್ಲರೂ ನನ್ನ ಜೊತೆ ಇದ್ರಲ್ವಾ? ವಿಶೇಷವಾದ ಆಶೀರ್ವಾದ ಬೇರೆ, ಆಶೀರ್ವಾದವೇ ಬೇರೆ. ನೀವು ಕಾಲೇಜಿಗೆ ಹೋಗ್ತಿದ್ರಿ, ಪಾಸ್ ಆಗೋದೇ ಬೇರೆ, ಹೇಳಿ, ರ್ಯಾಂಕ್ ತಗೊಳ್ಳೋದೇ ಬೇರೆ, ಜಸ್ಟ್ ಪಾಸ್ ಆಗೋದೇ ಬೇರೆ, ಡಿಸ್ಟಿಂಕ್ಷನ್ ಬರೋದೇ ಬೇರೆ. ಹೌದು ತಾನೆ? ಒಂದೊಂದು ಲೆವೆಲ್ ಇದೆ. ಇವತ್ತು ಅನೇಕರು ಬಯಸೋದೇನು ಗೊತ್ತಾ? ಪಾಸ್ ಆದರೂ ಸಾಕಪ್ಪ ಅಂತ. ಬಟ್ ಯಾಬೇಚ ಬಯಸೋದೇನು ಗೊತ್ತಾ? ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಬೇಕು ಸ್ವಾಮಿ. ಯಾಕೆಂದ್ರೆ ನಾನು ಇಡೀ ಕುಟುಂಬದವರಿಗೆ, ನಾನು ಹೆತ್ತವರಿಗೆ ನಾನು ವೇದನೆ ಅಂತ ಕಾಣಿಸಲ್ಪಟ್ಟಿದ್ದೀನಿ. ನನ್ನ ಕಂಡವರೆಲ್ಲ ವೇದನೆ ಪಡ್ತಾರೆ ಅಂತ ಹೇಳ್ತಾರೆ. ಏನಾದರೂ ಮಾಡೋಕೆ ಹೋಗಿ ದಿಢೀರ್ನ ಏನಾದ್ರು ಅವನಿಗೆ ತೊಂದರೆ ಆಗಿದ್ದರೆ, ಇದಕ್ಕೆ ನಿಮ್ಮ ಅಮ್ಮ ನಿಮಗೆ ವೇದನೆ ಅಂತ ಹೆಸರಿಟ್ಟರು, ನಮ್ಮನೆ ಬಂದಿದೆ ವೇದನೆ ಕೊಡೋಕೆ, ಹೋಗು ನಿಮ್ಮ ಮನೆಗೆ ಬೋದಿರ್ಬೋದು ಅವನು. ಯಾಬೇಚನ ಈ ಥರ ಎಲ್ಲ ಕ್ಷೇತ್ರದಲ್ಲೂ ವೇದನೆ ಅಂತ ಅನುಭವಿಸಿದಂಥ ಯಾಬೇಚನು ಯಾರನ್ನ ತಿರಸ್ಕರಿಸದೆ ಫಸ್ಟ್ ದೇವರ ಬಳಿ ಹೋಗ್ತಾನೆ. ಬುದ್ಧಿ ಬಂದ ನಂತರ ಅವನು ದೇವರ ಬಳಿ ಹೋಗಿ, ದೇವರೇ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಇವತ್ತು ನಿಮ್ಮ ಪ್ರಾರ್ಥನೆ ಇರಬೇಕು. ಸಭೆಯಲ್ಲಿ ಎಷ್ಟು ಜನ ಬೇಕಾದರೂ ಇರಲಿ, ಹೇಗೆ ಬೇಕಾದರೂ ಸುಭಿಕ್ಷೆಯನ್ನು ಹೊಂದಲಿ, ನಾನು ವಿಶೇಷವಾಗಿ ಸುಭಿಕ್ಷೆಯನ್ನು ಹೊಂದಬೇಕು. ಯಾರ ಜೀವನದಲ್ಲಿ ಏನಾದರೂ ನಡೆದಿರಲಿ, ಬಟ್ ನನ್ನ ಜೀವನದಲ್ಲಿ ಏನು ನೀನು ನೇಮಿಸಿದೆಯೋ ಅದನ್ನು ನನ್ನ ವಿಶೇಷತೆಗಳನ್ನು ನಾನು ಕಾಣಬೇಕು, ನನ್ನಲ್ಲಿ ಅನೇಕರು ವಿಶೇಷತೆಗಳನ್ನು ಕಾಣಬೇಕು. ಆ ರೀತಿ ನನ್ನನ್ನು ಆಶೀರ್ವದಿಸು ಸ್ವಾಮಿ ಎಂಬುದಾಗಿ ಬಯಸಬೇಕು. ಕೆಲವು ಸಹೋದರರು ಯೌವನಸ್ಥರು ಮದುವೆ ಆಗಬೇಕು ಅಂತ ಬಂದರೆ ಹೆಂಗೋ ಮದುವೆ ಆಗಲಿ ಅಂತ ನೋಡಮ್ಮ. ಅಲ್ಲ, ನನ್ನ ಮದುವೆ ವಿಶೇಷವಾಗಿ ಆಗಬೇಕು ಅಂದರೆ ಈ ಚಾಮರಾಜನಗರ ದೊಡ್ಡ ಚೌಟ್ರಿನಲ್ಲ ನಾನು ಹೇಳ್ತಿರೋದು, ಕಾಸ್ಟ್ಲಿ ಚೌಟ್ರಿಲಲ್ಲ. ಎಲ್ಲ 15 ಐಟಮ್ ಮಾಡಿಸಿದ್ರೆ ನಾನು 300 ಐಟಮ್ ಮಾಡಿಸ್ತೀನಿ ಅನ್ನೋದಲ್ಲ ಊಟನ. ಅದೆಲ್ಲ ವಿಶೇಷತೆ. ನನ್ನ ಕುಟುಂಬ ಜೀವಿತ ಅನೇಕರು ಆಶ್ಚರ್ಯಪಡುವ ಹಾಗೆ, ನಾನು ಸಂತೋಷ ಸಮಾಧಾನದಿಂದಿರುವಂತೆ ಕ್ರಿಸ್ತನಲ್ಲಿ ಬೇರೂರುವ ಹಾಗೆ ನನ್ನ ಕುಟುಂಬ ಜೀವಿತ ನೆಲೆಗೊಳ್ಳಬೇಕು, ವಿಶೇಷವಾಗಿರಬೇಕು ನನ್ನ ಕುಟುಂಬ ಜೀವಿತ ಎಂಬುದಾಗಿ ಬಯಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಆದರೆ ಈ ಯಾಬೇಚನು ಈ ವಿಶೇಷವಾದ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳೋಕ್ಕೆ ಕಾರಣ ಏನು ಗೊತ್ತಾ? ಕೇಳೋದಕ್ಕೆ ಅವನ ಜೀವಿತದಲ್ಲಿ ಅನುಭವಿಸಿದಂಥ ವೇದನೆ, ಕೆಟ್ಟ ಹೆಸರು. ನನ್ನ ಜೀವಿತದಲ್ಲಿ ಏನಾದರೂ ಒಂದು ಹೋರಾಟ ಇಲ್ಲ ಅಂತ ಹೇಳಿದ್ರೆ, ಕಷ್ಟಗಳಿಲ್ಲ ಅಂತ ಹೇಳಿದ್ರೆ, ನಾನು ದೇವರಲ್ಲಿ ಬರೋದಕ್ಕೆ ಬಹಳ ಕಷ್ಟ. ನಾನು ದೇವರಲ್ಲಿ ಬಂದ ನಂತರವೂ ನನಗೆ ವೇದನೆಗಳಿದೆ ಅಂದರೆ ನಾನು ದೇವರಲ್ಲಿ ಇದ್ದೀನಿ ಅಂತ ಅರ್ಥ. ನನಗೆ ವೇದನೆಗಳಿಲ್ಲ, ಕಷ್ಟಗಳೇ ಇಲ್ಲ, ಸಮಸ್ಯೆಗಳೇ ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ರಾಂಗ್, ನೀನು ಯಾವುದೋ ರಾಂಗ್ ರೂಟಲ್ಲಿ ಇದೆಯಾ ಅಂತಲೇ ಅರ್ಥ. ನಿನ್ನ ಹೋರಾಟಗಳಿಗೆ ಯಾಬೇಚದಂತೆ ನೀನು ಮಾಡಬೇಕಾದ ಪ್ರಾರ್ಥನೆ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ಸ್ವಾಮಿ. ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣ ಆತನೇ. ಯಾಕೋಬನು ಏನು ಕೇಳ್ತಾನೆ ಹೇಳಿ? ರಾತ್ರಿ ಎಲ್ಲ ಹೋರಾಡಿ ದೇವರನ್ನ ಏನು ಕೇಳ್ತಾನೆ? ನೀನು ನನ್ನನ್ನು ಆಶೀರ್ವದಿಸದ ಹೊರತು. ನೋಡಿ, ಯಾಕೋಬನನ್ನ ದೇವರು ಏನು ಮಾಡಿದ್ರು? ಆಶೀರ್ವದಿಸ್ಬಿಟ್ರು. ಯಾಬೇಚನನ್ನ ಏನು ಮಾಡಿದ್ರು ದೇವರು? ಅಷ್ಟೇ ನಿಲ್ಕೊಂಡು ವಿಶೇಷವಾಗಿ ಆಶೀರ್ವಾದ ಮಾಡಿದ್ರು. ಯಾಕೋಬನನ್ನು ಆಶೀರ್ವಾದ ಮಾಡಿದ್ದಕ್ಕೇನೆ ಇಷ್ಟರ ಮಟ್ಟಿಗೆ ಆಶೀರ್ವಾದ ಕಂಡ. ಬಟ್ ಯಾಬೇಚನನ್ನ ವಿಶೇಷವಾದ ಆಶೀರ್ವಾದ ಏನು ಮಾಡ್ತು ಅಂತ ಹೇಳಿದ್ರೆ 9ನೇ ವಚನ ಓದಮ್ಮ. ಯಾಬೇಚನು ಸಾಕು. ಯಾಬೇಚನ ಸಮಸ್ಯೆಯನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ಸತ್ಯವೇದ ಏನು ಬಗ್ಗೆ ಏನಂದ್ರೆ ಹೇಳ್ತಿದೆ ಗೊತ್ತಾ? ಯಾಬೇಚನು ಒಬ್ಬ ಬಹಳ ಸಿರಿವಂತನು, ಬಹಳ ಘನವಂತನು, ಬಹಳ ಯೋಗ್ಯನು, ಬಹಳ ಉನ್ನತವಾದ ವ್ಯಕ್ತಿ ಅಂತ ಹೇಳಿ ಫಸ್ಟ್ ಹೇಳಿ, ಇವನು ಹೇಗಾದ ಅಂದರೆ, ಇವನು ಹೇಗೆ ಘನವಂತನಾದ ಅಂದರೆ ಅಂತ ಹೇಳಿ ನಂತರ ಎಕ್ಸ್ಪ್ಲೇನ್ ಮಾಡ್ತದೆ. ದೇವರ ಬಳಿ ಹೋಗಿ ಆತನು ವೇದನೆಯಿಂದ ತಾಯಿ ಎತ್ತದಿಂದ ದೇವರನ್ನ ಕೇಳ್ತಾನೆ. ಮುಂದೆ ಓದ ಮಾತ್ರ 9ನೇ ವಚನ ಓದ್ಬೇಡ. ಅಣ್ಣ ತಮ್ಮಂದಲ್ಲಿ ಘನವಂತನಾಗಿದ್ದನು, ಇವನು
ತಾಯಿ ವೇದನೆಯಿಂದ ಎತ್ತೆ ಅಂತೇಳಿ, ಬಹು ವೇದನೆಯಿಂದ ಎತ್ತೆ ಅಂತೇಳಿ ಯಾಬೇಚ್ ಅಥವಾ ವೇದನೆ ಅಂತ ಹೆಸರಿಟ್ಬಿಟ್ಲು. ಆದರೆ ಇವನ ಬಗ್ಗೆ ಹೇಳುವುದಕ್ಕಿಂತ ಫಸ್ಟ್ ಹೇಳ್ತದೆ, ಇವನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೇಗಿದ್ದಂತೆ, ಇವನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನಂತೆ. ಫಸ್ಟ್ ಪ್ರಿಫರೆನ್ಸ್ ಇವನಿಗೇನೆ. ಈಗ ಯಾಕೋಬನ ಮಕ್ಕಳು 12 ಜನ ಅಂತ ಹೇಳಿದ್ರೆ ಫಸ್ಟ್ ಯಾರ ಹೆಸರು ಹೇಳ್ತಿದ್ರು ಗೊತ್ತಾ? ಅಲ್ಲ ಯಾಕೋಬನು ಅವ್ರ ಮಕ್ಕಳು ಅಂತ ಹೇಳಿದ್ರೆ ಫಸ್ಟ್ ಯಾರ ಹೆಸರು ಹೇಳ್ತಿದ್ರು ಗೊತ್ತಾ? ನಾವು ಸುಭಿಕ್ಷೆಯಲ್ಲಿ ಇದ್ದೀವಿ, ರೂಬೇನಿಗೆ ಅತಿಗೆ ಬರ್ತಾರೆ. ಅದೇ ಐಗುಪ್ತ ದೇಶದಲ್ಲಿ ಅರಸನಾಗಿದ್ದಲ್ಲ ಯೋಸೇಫ, ಅವರಪ್ಪ ಯಾಕೋಬ, ಅವರ ಅಣ್ಣಂದ್ರೆ ಇವರೆಲ್ಲ. ಈ ರೀತಿ ಸೂಚಿಸುವ ಹಾಗೆ ಯೋಸೇಫನ ಸತ್ಯವೇದಲ್ಲಿ ನೋಡ್ರಿ, ಯೋಸೇಫನ ಚರಿತ್ರೆ ಅಂತಲೇ ಪ್ರಾರಂಭ ಆಗುತ್ತೆ 37ನೇ ಅಧ್ಯಾಯದಿಂದ. ಹೌದಾ? ರೂಬೇನನ ಚರಿತ್ರೆಯಿಂದ ಪ್ರಾರಂಭ ಆಗುತ್ತಾ? ಇಲ್ಲ. ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ವೇದನೆಗಳನ್ನು ಅನುಭವಿಸ್ತಾರೋ, ವಾಗ್ದಾನಗಳನ್ನು ಹೊಂದಿ, ಅದರ ನಂತರವಾಗಿ ನಾವು ಸುಭಿಕ್ಷೆಗೆ ಮಾರ್ಗವಾಗಿ ಅದೇ ಹಾದಿಯಲ್ಲಿದ್ದೇವೆ, ಅದನ್ನು ಹೊಂದಿಕೊಳ್ತೇವೆ ಎಂಬುದಾಗಿ ನಾವು ನಂಬಬೇಕು. ಯಾಬೇಚ್ ಏನು ಮಾಡ್ತಾನೆ? 10ನೇ ವಚನಕ್ಕೆ ಮತ್ತೆ ಬರೋಣ. ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ವಿಸ್ತರಿಸು. ಏನನ್ನ? ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ನನಗೇನು ಸ್ಥಳ ಇದೆಯೋ, ನನಗೆ ಯಾವ ರೀತಿ ಯಾವ ಸ್ಥಾನದಲ್ಲಿ ಇದ್ದೀನೋ ಅದನ್ನು ನನಗೆ ಹೆಚ್ಚಾಗಬೇಕು ಎಂಬುದಾಗಿ ಕೇಳ್ತಾರೆ. ವಿಸ್ತರಿಸು. ಪ್ರಾಂತ ಅಂದ್ರೇನು? ಪ್ರಾಂತ್ಯ ಹೇಳಿ. ಕಟ್ಟಡ, ಪಟ್ಟಣ ಹಾಗೂ ಹೇಳ್ಬೋದು. ಈಗ ನಮ್ಮದು ಈ ಚರ್ಚ್ ಹೇಗಿದೆ ಅಂದರೆ 2350 ಇದೆ, ಉದ್ದ 50, ಅಗಲ 23 ಇದೆ. ಇದರ ವಿಸ್ತರಿಸೋದು ಹೇಗೆ? ಇದು 50 ಆಗಬೇಕು, ಇದು 100 ಆಗಬೇಕು. ಅರ್ಥ ಆಯ್ತಾ? ವಿಸ್ತರಿಸುವುದು ಹೀಗೆ, ಇರುವಂಥ ಪ್ರಾಂತ್ಯ ಅದು ವಿಸ್ತಾರ ಆಗಬೇಕು, ದೊಡ್ಡದಾಗಬೇಕು. ದೇವರು ಆತನ ನಿರೀಕ್ಷೆ ಇದು. ನೀನು ನನಗೆ ಏನು ಕೊಟ್ಟಿದೆಯೋ, ತಂದೆ ತಾಯಿ ಇವನ್ನ ಯಾಬೇಚ್ ಅಂತ ಒಂದು ದೊಡ್ಡ ಆಸ್ತಿ ಕೊಟ್ಬಿಟ್ರು. ಎರಡನೇದಾಗಿ ಅವರಿಗಿದ್ದಂಥ ಆಸ್ತಿಯಲ್ಲಿ ಎಲ್ಲರಿಗೂ ಪಾಲು ಕೊಟ್ಟಿದ್ದಾರೆ. ಇದು ತಂದೆ ತಾಯಿ ಹತ್ರ ಹೋಗಿ ಕೇಳ್ಬೋದು, ಏನಂತ, ನನಗೆ ಜಾಸ್ತಿ ಪಾಲು ಕೊಡು ಅಂತ. ಕೊಡ್ತಾರ? ಕೊಡಲ್ಲ. ಕೊಟ್ಟರು ಅಣ್ಣ ತಮ್ಮಂದರು ಬಿಡಲ್ಲ. ಅದಕ್ಕೆ ದೇವರ ಬಳಿ ಬಂದು ಕೇಳ್ತಿದ್ದಾನೆ, ನನ್ನ ಪ್ರಾಂತ್ಯವನ್ನು ಏನು ಮಾಡು, ವಿಸ್ತರಿಸು ಎಂಬುದಾಗಿ. ಇವತ್ತು ನಮ್ಮ ನಿರೀಕ್ಷೆ ಇದಾಗಿರಬೇಕು. ನನ್ನ ಜೀವಿತ, ಎಜುಕೇಷನ್ನಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಹಣಕಾಸಿನಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಸಮಾಧಾನದಲ್ಲಿ ದೇವರಲ್ಲಿ ನೀನು ನನ್ನನ್ನು ವಿಸ್ತರಿಸಬೇಕು. ಇವತ್ತು ಕೆಲವರಿಗೆ ಇದೆಲ್ಲ ವಿಸ್ತರಿಸಬೇಕು ಅಂತ ಆಸೆ ಪಡ್ತಾರೆ. ನಿಮ್ಮ ಪ್ರಾರ್ಥನಾ ಜೀವಿತ ವಿಸ್ತರಿಸಲ್ಪಡಬೇಕು ಅಂತ ಎಷ್ಟು ಜನ ಆಸೆ ಪಡ್ತೀರಿ? ಆಮೇಲೆ ಕೆಲವರು ಕಂಠಪಾಠದಲ್ಲಿ ಏನೋ ಕೈ ಎತ್ತಾರಲ್ಲ, ಸರ್ರ ಇವಾಗ ಬತ್ತ. ನಿಜವಾಗಲೂ ನನ್ನ ಪ್ರಾರ್ಥನಾ ಜೀವಿತ ಹೆಚ್ಚಾಗಬೇಕು ಅಂತ ಆಸೆ ಪಡ್ರಿ. ವಿಸ್ತರಿಸಲ್ಪಡಬೇಕು ನಮ್ಮ ಪ್ರಾರ್ಥನಾ ಜೀವಿತ. ಸತ್ಯವೇದದ ಧ್ಯಾನ ವಿಸ್ತರಿಸಲ್ಪಡಬೇಕು. ಒಬ್ರು ಹೇಳ್ತಾ ಇದ್ರು, ಈ ವಾರ ನನ್ನ ಮೊಬೈಲಿಗೆ ಕರೆನ್ಸಿ ತೀರೋಯ್ತು ಪಾಸ್ಟ್ರೆ, ಆದ್ದರಿಂದ ಎಷ್ಟೊಂದು ಪುಸ್ತಕ ಓದ್ಬಿಟ್ಟೆ ಗೊತ್ತಾ ಪಾಸ್ಟ್ರೆ ಅಂತ. ಈಗ ಹೆಂಗೆ ಪ್ರೇಯರ್ ಮಾಡ್ಬೇಕು ನಾನು? ದುಡ್ಡೇ ಹಾಕ್ಸ್ದಂಗೆ ಆಗಲಿ ಸ್ವಾಮಿ ಅವರು, ಹಿಂಗೆ ಪ್ರೇಯರ್ ಮಾಡಬೇಕಾ ನಾನು? ತಪ್ಪಲ್ವ ಇದು? ಆಶೀರ್ವಾದ ಕದ್ಗಣಂಗಲ್ವ? ನಾನೇನಂತ ಪ್ರೇಯರ್ ಮಾಡಬೇಕು? ಕರೆನ್ಸಿ ಇದ್ದರೂ ಇಲ್ಲದಿದ್ರು ಬೈಬಲ್ ಕೊಡೋ ಸಮಯ ಹೆಚ್ಚಾಗಬೇಕು ಸ್ವಾಮಿ ಅಂತಲೇ ಪ್ರೇಯರ್ ಮಾಡಬೇಕು. ನೀವು ಹಂಗೆ ಮಾಡಿದ್ರೆ ನಾನು ಆ ರೀತಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಮೊಬೈಲ್ ನನ್ನನ್ನು ದೇವರಿಂದ ದೂರ ಮಾಡಬಾರ್ದು. ಹಲ್ಲೆಲೂಯಾ. ನನಗೆ ಏನೆಲ್ಲ ಕರ್ತನ ಕೊಟ್ಟಿದ್ದಾರೋ ಅದು ನನ್ನ ಆಶೀರ್ವಾದಕ್ಕಾಗಿ, ನನ್ನ ಸಂತೋಷಕ್ಕಾಗಿ ಹೊರತು ದೇವರಿಂದ ದೂರವಾಗುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ನೀವು ಹೇಳ್ತಿದ್ರೆ ನನ್ನ ಪ್ರಾಂತ್ಯವನ್ನು ವಿಸ್ತರಿಸು ಸ್ವಾಮಿ. ಮುಂದೆ ಬರೋಣ. ರಕ್ಷಿಸಬಾರದೆ. ಇದರ ಅರ್ಥ, ಈ ಮಾತಿನ ಅರ್ಥ ಏನು ಗೊತ್ತಾ? ಅದನ್ನ ಅಲ್ಲಿಗೆ ಹ್ಯಾಂಗ್ ಮಾಡಬೇಡಿ ಸಿಸ್ಟರ್. ಅಲ್ಲಿಗೆ ಹಲ್ಲೆಲೂಯಾ. ನಿದ್ರೆ ಬರ್ತಿದೆಯಾ? ಎಚ್ಚರವಾಗಿರಲ್ವ? ಇಲ್ಲಿ ಯಾಬೇಚನು ಕೇಳುವಂಥ ಪ್ರಾರ್ಥನೆ, ನೀನು ನನ್ನ ಹಸ್ತವನ್ನು ಹಿಡಿದು, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ಅಂದರೆ ಅರ್ಥ, ಇವನು ಜೀವಿಸಲಿಕ್ಕೆ ಬಿಟ್ಬಿಟ್ರೆ ದೇವರು ತನಗಿಷ್ಟವಾದಂಥ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಿ ಆ ಕಾರ್ಯದಿಂದ ಇವನು ವೇದನೆ ಅನುಭವಿಸ್ತಾ ಇದ್ದಾನೆ. ಮತ್ತೆ ಹೇಳ್ತೀನಿ, ಇವನಿಗೆ ಇಷ್ಟವಾದ ಕಾರ್ಯಗಳನ್ನು ಇವನು ಮಾಡೋಕ್ಕೆ ಹೋಗಿ ಆ ಕಾರ್ಯ ನೆರವೇರಿತು, ನನಗೂ ಇಷ್ಟ ಆಯಿತು, ಸಂತೋಷ ಆಯಿತು. ಆದರೆ ಅದರ ನಂತರ ಅದನ್ನ ವೇದನೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಸ್ವಾಮಿ. ಇವತ್ತು ನಿಮ್ಮ ಜೀವನದಲ್ಲಿ ಆಗ್ತಿದೆಯಾ? ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗ್ತೀವಿ, ಒಳ್ಳೇದು ಅಂತ ಮಾಡೋಕ್ಕೆ ಹೋಗ್ತೀವಿ, ಇಷ್ಟ ಆಯಿತು ಅಂತ ಮಾಡೋಕ್ಕೆ ಹೋಗ್ತೀವಿ, ಅದರಿಂದ ವೇದನೆ ಅನುಭವಿಸಿದ್ದೀರಾ? ಹೇಳಿ ನೋಡ. ಹೌದಾ? ನಾನು ಅವನು ಅನುಭವಿಸ್ತೀನಿ. ಚೆನ್ನಾಗಿದೆಯಲ್ಲ, ಇದು ಸರಿ ತಾನೆ, ಇದು ಒಳ್ಳೇದು ತಾನೆ, ಇವ್ರೇನು ಆ ಥರ ಇಲ್ಲ, ಇವರು ಒಳ್ಳೆಯವರೇ ಅಂತ ನೆನೆಸಿ ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಅದಾದ ನಂತರ ವೇದನೆ ಅನುಭವಿಸ್ತೀವಿ.
ಕೆಲವರು ಹೇಳ್ತಾರೆ, ಅಯ್ಯೋ ಇವ ಇಂಥವ ಅಂದ್ಕೊಂಡಿರಲಿಲ್ಲ ಪಾಸ್ಟ, ನಾ ಇವಳಾಗ ಹೇಳ್ಬಿಟ್ಟು ಇವಳು ಇಂಥವಳು ಅಂತ ಗೊತ್ತಿರಲಿಲ್ಲ. ಹೇಳಿದ ನಂತರ ವೇದನೆಯನ್ನು ಅನುಭವಿಸುವಂಥದ್ದು. ಇಂಥ ವೇದನೆಗಳು ತುಂಬ ಜನ ಅನುಭವಿಸ್ತೀವಿ. ಯಾಬೇಸ್ ಏನು ಮಾಡ್ತಾನೆ, ಏನೋ ಕಾರ್ಯ ಮಾಡೋಕ್ಕೆ ಹೋಗಿ ಅದರಿಂದ ವೇದನೆ ಅನುಭವಿಸ್ತಾ ಇದ್ದ. ಇವತ್ತು ದೇವರಲ್ಲಿ ಕೇಳ್ತಿದ್ದಾನೆ, ನೀನು ನನ್ನ ಹಸ್ತ ಹಿಡಿದು ಆಮೇಲೆ ನನ್ನ ನಡೆಸು, ಆಗ ನನಗೆ ವೇದನೆ ಏನಾಗಲ್ಲ, ಬರೋದು. ಇಂಥ ಪ್ರಾರ್ಥನೆ ಆಗಿರಬೇಕು. ದೇವರೇ, ಸೋಮವಾರದಿಂದ ಶನಿವಾರದವರೆಗೂ ನಾನು ಯಾವ ರೀತಿ ಜೀವಿಸ್ತೀನೋ ಆದರೆ ನೀನು ನನ್ನ ಹಸ್ತ ಹಿಡಿದು ನಡೆಸಿಬಿಟ್ರೆ ವೇದನೆಗಳಿಗೆ ನನಗೆ ಮಾರ್ಗ ಇರೋದಿಲ್ಲ. ಇವತ್ತು ತುಂಬ ಜನ ವೇದನೆಯನ್ನು ಅನುಭವಿಸೋದು ಯಾರಿಂದ ಹೇಳಿ? ಎಲ್ಲರೂ ಹೇಳ್ರಿ, ನಮ್ಮಿಂದಲ್ಲ, ನನ್ನಿಂದ. ನಮ್ಮಿಂದ ಅಂದರೆ ಎಲ್ರಿಗೂ ವೇದನೆ ಪಟ್ಟಂಗೆ ಇರ್ತಾರೆ. ನನ್ನಿಂದ ನಾನೇ ವೇದನೆ ಅನುಭವಿಸು. ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ. ಸೈತಾನ್ ಯಾವಾಗಲೂ ಅಷ್ಟೇ, ಅವಕಾಶ ಕೊಟ್ಟರೆ ಅವನು ಬರೋದು ನಮ್ಮ ಜೀವಿತದಲ್ಲಿ. ಅವಕಾಶ ಕೊಡಲಿಲ್ಲ ಅಂದರೆ ಅವತ್ತನ್ನು ಬರೋಲ್ಲ. ಆದ್ದರಿಂದ ಯಾಬೇಚನ ಹಾಗೆ ಎಷ್ಟರ ಮಟ್ಟಿಗೆ ಅವನು ಸುಭಿಕ್ಷೆಯನ್ನು ಹೊಂದಿದನು ಅಂದರೆ, ಆತ ಹೇಳ್ತದೆ 9ನೇ ವರ್ಷ ಹೇಳ್ತದೆ, ಅಣ್ಣ ತಮ್ಮಂದರೆ ಅವನೇನಾಗಿದ್ದಂತೆ, ಘನವಂತನಾಗಿದ್ದಂತೆ. ತಿಳ್ಕೊಬನ್ನಿ, ಘನವಂತ ಅಂದ್ರೆ ಅರ್ಥ ಏನು ಅಂತ. ಅದು ಒಂದು ವರ್ಡ್ ಮುಗಿದೋಗಲ್ಲ. ಘನವಂತ ಅನ್ನುವಂಥದ್ದು ಎಷ್ಟೊಂದು ಶ್ರೇಷ್ಠವಾದಂಥ ಮಾತು. ಅದು ಯಾರು ಗೊತ್ತಾ? ವೇದನೆ ಹುಟ್ಟತಾನೆ ವೇದನೆಯನ್ನು ಹೆಸರನ್ನು ಹೊಂದಿಕೊಂಡು ಬಂದಂಥವನು ಅಣ್ಣ ತಮ್ಮಂದರ ಮಧ್ಯದಲ್ಲಿ ಯಾಬೇಚ್ ಅಥವಾ ಘನವಂತನು ಎಂಬುದಾಗಿ ಹೆಸರುಗೊಂಡನು. ಇವತ್ತು ಅಣ್ಣ ತಮ್ಮಂದರೆ ಯಾರಿಗೂ ವೇದನೆ ಅಂತ ಹೆಸರಿಡಲಿಲ್ಲ, ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠವಾಗಿದ್ದ ಹೆಸರು ಪಡ್ಕೊಂಡವನೇ ಯಾಬೇಚ್. ಇಲ್ಲಿ ಯಾಬೇಚ್ನ ಅಣ್ಣ ತಮ್ಮಂದ್ರ ಹೆಸರಿದೆಯಾ? ಯಾರ ಹೆಸರಿದೆ ಗೊತ್ತಾ? ಯಾಬೇಚ್ನ ಹೆಸರು. ಇವತ್ತು ನೀವು ವೇದನೆಯಲ್ಲಿ ಹಾಳಾಗ್ತಿದ್ರೆ ನಿಮ್ಮ ಜೀವಿತ, ಚಿಂತೆಯಲ್ಲಿ ಕೊರಗುವಂಥ ಸನ್ನಿವೇಶವಿದ್ದೀರಾ, ಚಿಂತಿಸಬೇಡ್ರಿ, ದೇವರ ದೃಷ್ಟಿಯಿಂದ ಇದ್ದೀರಿ. ಆಮೇಲೆ ಯಾಬೇಚನು ದೇವರ ದೃಷ್ಟಿಯಲ್ಲಿ ಇದ್ದನು. ಆದ್ದರಿಂದ ಆತನ ಪ್ರಾಂತ್ಯವನ್ನು ವಿಸ್ತರಿಸುವಂತೆ ಆತನ ಕೇಳಿಕೊಂಡು, ವಿಶೇಷವಾಗಿ ಆಶೀರ್ವದಿಸುವಂತೆ ಕೇಳಿಕೊಂಡನು. ಯಾವ ವೇದನೆಯು ಉಂಟಾಗದಂತೆ ಮುಟ್ಟದಂತೆ ನನ್ನ ನೀನು ನಡೆಸು ಸ್ವಾಮಿ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡಿ. ಕಡೆಯಲ್ಲಿ ಹೇಳ್ತದೆ, ದೇವರು ಅವನ ಮೊರೆಯನ್ನು ಲಾಲಿಸಿದನು. ಅದರ ಅರ್ಥ ಏನು? ಕೇಳಿಸ್ತು. ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ರಿ. ಅದರ ಅರ್ಥ ಏನು ಅಂದ್ರೆ ಉತ್ತರ ಕೊಟ್ಬಿಟ್ರು. 3 ಉತ್ತರ ಸಿಕ್ತಾ? ಮೊರೆಯನ್ನು ಲಾಲಿಸಿದ್ರು ಅಂದರೆ ಉತ್ತರ ಸಿಕ್ಕಾಯ್ತು ಅವನಿಗೆ. ಆದ್ರಿಂದಲೇ 9ನೇ ವರ್ಷ ಹೇಳ್ತದೆ, ಆತನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಘನವಂತನಾಗಿದ್ದರು ಎಂಬುದಾಗಿ. ಹಾಗಿದ್ರೆ ನಿಮ್ಮ ಪ್ರಾರ್ಥನೆ ಇದಾಗಿರಲಿ, ಏನೇ ಸಂಭವ ನನ್ನ ಕುಟುಂಬದಲ್ಲಿ ನನ್ನ ಜೀವಿತ ನಡೆದು ಹೋಗಿರಲಿ, ಅದನ್ನು ಬದಲಾಯಿಸಲಿಕ್ಕೆ ಯಾಬೇಚನ ಜೀವಿತದಲ್ಲಿ ಸುಭಿಕ್ಷೆಯನ್ನು ಕೊಟ್ಟಂಥ ದೇವರು ನನ್ನ ಜೀವಿತದಲ್ಲಿ ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಇದೆಲ್ಲ ಕೇಳಿರುವಂಥ ಪ್ರಸಂಗಗಳೇ, ಓದಿರುವಂತಹ ವಚನ ಭಾಗಗಳೇ. ಅದರಲ್ಲೂ ಈ ಸುಭಿಕ್ಷೆ ಇದರಲ್ಲಿ ಯಾವುದಕ್ಕೆ ಹೋಲಿಕೆ ಆಗಿದೆ ಅನ್ನೋದನ್ನು, ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. 10ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ, ಹೊಸ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 83, 10ನೇ ಅಧ್ಯಾಯ. ಅದರಲ್ಲಿ 30ನೇ ವಚನದಿಂದ ಓದೋಣ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿ ಬಿಟ್ಟು ಹೋದರು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಹೆಸರು ಬರೆಯಲ್ಪಟ್ಟಿಲ್ಲ, ಒಬ್ಬನೊಬ್ಬ ಮನುಷ್ಯ. ಈ ವ್ಯಕ್ತಿ ಘಟ್ಟ ಇಳಿದು ಯೆರೂಸಲೇಮಿಗೆ ಹೋಗ್ತಿರುವಾಗ, ಯೆರೂಸಲೇಮ್ ಏನು ಸೂಚಿಸ್ತದೆ? ದೇವರ ಪಟ್ಟಣವನ್ನು ಸೂಚಿಸ್ತದೆ. ದೇವರ ಪಟ್ಟಣ ಹೌದಾ? ದೇವರ ಮನೆಯನ್ನು ಸೂಚಿಸ್ತದೆ. ಘಟ್ಟ ಇಳಿದು ಅನೇಕ ಕಷ್ಟಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಹಾದು ಹೋಗ್ತಿರುವಂತಹ ವ್ಯಕ್ತಿ ಕೆಲವು ವೇಳೆ ಇಳಿದು ಶೋಧನೆಗಳಲ್ಲಿ ಇಳಿದು ಹೋರಾಟಗಳಲ್ಲಿ ಇಳಿದು ಹೋಗುವಾಗ ಕಳ್ಳರ ಕೈಗೆ ಸಿಕ್ಕದಂತೆ. ಇವನ ಹೆಸರು ಬರಲಿಲ್ಲ. ಇವನು ಯಾರ ಕೈ ಸಿಗ್ತಾನೆ? ಕಳ್ಳರ ಕೈಗೆ ಸಿಗ್ತಾನೆ. ಯೋಸೇಫನು ತಾನು ಅಣ್ಣಂದರ ಕೈಗೆ ಸಿಕ್ಕಿ ಗೊತ್ತಿಲ್ಲದಂತಹ ವ್ಯಕ್ತಿಗಳ ಬಳಿಯಲ್ಲಿ ಇವನ್ನ ಕಳ್ಳತನದಲ್ಲಿ ಮಾರಿಬಿಡ್ತಾನೆ. ಅವನು ಹೇಗೆ ಮಾರಲ್ಪಟ್ಟು ಸುಭಿಕ್ಷೆಯನ್ನು ಹೊಂದಿದ್ನೋ, ಬೋರಾಗ್ತಿದೆಯಾ? ಆ ಥರ ಕ್ಯೂರಿಯಾಸಿಟಿ ನಾನು ಹಿಂದೆ ಬರೋ ಥರ ಕೆಲವರು ಕಾಣಲ್ಲ, ಏನೇನೋ ಹುಡುಕುತ್ ಕೂತಾರೆ. ಗಮನ ಇಟ್ಟು ಕೇಳಿಸ್ಕೊಟ್ರು. ನನ್ನ ವಾಕ್ಯದ ಹಿಂಭಾಗದಲ್ಲಿ ಫಾಲೋ ಮಾಡೋದ್ರೆ ಕೆಲವರು ಮಾತ್ರ ಕೂತಿದ್ದಾರೆ. ಗಮನ ಇಟ್ಟು ಕೇಳಿಸ್ಕೊಟ್ರು. ಹೀಗೆ ಇವನು ಕಳ್ಳರ ಕೈಯಲ್ಲಿ ಹಿಡಿಯಲ್ಪಟ್ಟಿದ್ದಾನೆ. ಯಾರು? ಒಬ್ಬನೊಬ್ಬ ಮನುಷ್ಯ.
ಇವನು ಸಿಕ್ಕಿದ ನಂತರ ಅವ್ರು ಏನು ಮಾಡ್ತಾರಂತೆ, ಗಾಯವಾಗುವಷ್ಟು ಹೊಡೆದು ಅರೆ ಜೀವ ಮಾಡಿ ಅವನ ಹತ್ರ ಇದ್ದದ್ದನ್ನೆಲ್ಲ ಸುಲಿಗೆ ಮಾಡಿಬಿಟ್ಟು ಇವತ್ತು ಯಾವುದಕ್ಕೆ ಉದಾಹರಣೆ ಆಗಿ ಹೇಳಲ್ಪಟ್ಟಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ ಬರ್ತಾನೆ ಯೇಸು ಸ್ವಾಮಿ ಬಳಿ ಬಂದಾಗ, ಈಗ 25ನೇ ವಚನದಿಂದ ಓದೋಣ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಪಾತ್ರನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದಿದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಸಾಕು. ಧರ್ಮೋಪದೇಶಕನು ಅಂದರೆ ಪಾಸ್ಟ್ರು, ನಂತರದವರು, ಧರ್ಮವನ್ನು ಉಪದೇಶಿಸುವಂಥವರು ಧರ್ಮೋಪದೇಶಕರು. ಈ ಧರ್ಮೋಪದೇಶಕ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಿದ್ದಾನೆ, ನಾನು ನಿತ್ಯ ಜೀವಕ್ಕೆ ಸೇರಬೇಕು ಅಂದರೆ ನಾನೇನು ಮಾಡಬೇಕು, ನಾನು ನಿತ್ಯ ಜೀವಕ್ಕೆ ಸೇರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಕೇಳಿದಾಗ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನು ಕೇಳಿ ಅವನು ತಾನಿನ್ನೂ ಉತ್ತಮನು ಎಂಬುದಾಗಿ ತೋರಿಸ್ಕೊಡ್ಬೇಕೋಸ್ಕರ ಒಂದು ಪ್ರಶ್ನೆ ಕೇಳ್ತಾನೆ. ಅದರಂತೆ ಮಾಡು, ನಿನ್ನಂತೆ ನಿನ್ನ ನೆರೆಯವನ್ನು ಪ್ರೀತಿಸು, ದೇವರನ್ನು ನೀನು ಪೂರ್ಣ ಮನದಿಂದ ಪ್ರೀತಿಸು, ಈ 2 ವಿಚಾರವನ್ನು ನೀನು ಮಾಡು ಅಂತ ಹೇಳಿದ್ರು. ಆಗ ಅವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದಲೂ ಇದನ್ನು ನಾನು ಕರೆಕ್ಟಾಗಿ ಮಾಡ್ತಾ ಬರ್ತಿದ್ದೀನಿ. ಯಾವುದನ್ನು? ದೇವರನ್ನು ಪ್ರೀತಿಸು ಅನ್ನುವುದನ್ನು. ಆಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಲ್ಲೂ ಮಾಡ್ತಿದ್ದೀನಲ್ಲ, ಇನ್ನೇನು ಮಾಡಬೇಕು ಅಂದಾಗ ನೆರೆಯವನನ್ನು ಪ್ರೀತಿಸು ಅಂತ ಹೇಳ್ತಾರೆ. ಆಗ ನೆರೆಯವನು ಅಂದರೆ ಯಾರು ಅಂತ ಕೇಳ್ತಾನೆ ಅವನು. ಯಾರನ್ನ? ಯೇಸು ಸ್ವಾಮಿನ. ನಾನು ನಿಮ್ಮನ್ನು ಕೇಳ್ತೀನಿ, ನೆರೆಯವನು ಅಂದರೆ ಯಾರು? ಪಕ್ಕದ ಮನೆಯವರು. ನಮಗೆ ತಿಳಿದಿರೋದೆಲ್ಲ ನೆರೆಯಲ್ಲಿ ವಾಸ ಮಾಡ್ತಾರೆ ಅಂತ. ದಟ್ಸ್ ರಾಂಗ್, ತಪ್ಪು ನೀವು ತಿಳ್ಕೊಂಡಿರೋದು. ನೆರೆಯವರು ಅಂದರೆ ಯಾರು? ಈಗ ಅವನು ಧರ್ಮೋಪದೇಶಕನು, ಇವನು ಧರ್ಮ ಉಪದೇಶ ಮಾಡುವಂಥವನು ಯೇಸು ಸ್ವಾಮಿಗೆ ಹೇಳ್ತಾರೆ, ನಾನು ನೆರೆಯವನು ಯಾರು ಸ್ವಾಮಿ ಅಂತ. ಈಗ ಥಿಂಕ್ ಮಾಡಿರಿ, ಈಗ ಗಮನದಲ್ಲಿರಿ. ಈಗ ಯಾರ ಬಗ್ಗೆ ತಿಳಿಯಕ್ಕೆ ಹೋಗ್ತಿದ್ದೀವಿ? ನೆರೆಯವರ ಬಗ್ಗೆ. ನಮ್ಮ ನೆರೆಯವರು ಯಾರು? ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರಲ್ಲ, ಅವರು ನೆರೆಯವರಲ್ಲ. ನಿಮಗೆ ಪರಿಚಯ ಇಲ್ಲದವರು ಇದ್ದಾರಲ್ಲ, ಅವರಲ್ಲ. ನಿಮ್ಮ ಗಮನಿಸ್ರಿ. ಈಗ ಇಲ್ಲಿ ಏನು ಹೇಳ್ತದೆ ಆ ಸಿಸ್ಟರ್ ಹೇಳ್ದಂಗೆ, ಗಮನಿಸ್ರಿ ಇದನ್ನು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯ ಗಟ್ಟ ಹಿಡಿದು ಯೆರೂಸಲೇಮಿಗೆ ಹೋಗ್ತಿದ್ದ, ಕಳ್ಳರ ಕೈಗೆ ಸಿಕ್ಕಾಕೊಂಡು ಅರೆ ಜೀವ ಅಷ್ಟು ಹೊಡೆದು ಬಿಟ್ಟೋದು. ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ಓದೋಣ 31ನೇ ವಚನ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಲ್ಲಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನೂ ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕಣ್ಣೀಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಮನೆಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ 36ನೇ ವಚನ ಈಗ ಗಮನಿಸ್ರಿ. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು. ಸಾಕು ಗಮನಿಸ್ರಿ. ಈಗ ಒಂದು ಸಾಮ್ಯ ಹೇಳಿದ್ರು, ಕಥೆ ಹೇಳಿದ್ರು. ಏನಂತ? ಒಬ್ಬ ವ್ಯಕ್ತಿ ಹೋಗ್ತಿದ್ದ, ನನ್ನ ಜೊತೆ ಇದ್ದೀರಲ್ವಾ, ಹೋಗ್ತಿರುವಾಗ ಕಳ್ಳರ ಕೈಗೆ ಸಿಗಾಕೊಂಡು ಅವನ್ನ ಚೆನ್ನಾಗಿ ಹೊಡೆದು ಅರೆ ಜೀವ ಮಾಡಿ ಹಣನೆಲ್ಲ ಕಿತ್ಕೊಂಡು ಅವನ್ನ ದಾರಿ ಬಿಟ್ಟು ಹೊಟ್ಟೋದ್ರು. ಈಗ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಬರ್ತಿದ್ದಾನೆ. ಬಂದು ಅವನ್ನ ನೋಡ್ಬಿಟ್ಟು ಅರೆ ಜೀವಾಗಿ ಬಿದ್ದಿರೋನ್ನ, ರಕ್ತ ಸೋರ್ದ ಬಿದ್ದಿರೋನ್ನ ನೋಡಿ ಸೈಡಲ್ಲಿ ಹೊಟ್ಟೋಗ್ತಾನೆ. ಇವನು ಯಾರಂತೆ? ಲೇವಿ ಅಂದ್ರೆ ಯಾರು ಗೊತ್ತಾ? ಗರ್ಭಗುಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಗರ್ಭಗುಡಿ ಅಂದರೆ ದೇವಸ್ಥಾನಗಳಿವೆ, ಅದ್ರ ಒಳಗೆ ನಿಂತ್ಕೊಂಡು ಮಾಡ್ಕೊತಿರ್ತಾರೆ ನೋಡಿ, ಅವ್ರನ್ನ ಲೇವಿ ಅಂತ ಕರೀತಾರೆ. ಅವರು ನೋಡಿಬಿಟ್ಟು ಓರೆಯಾಗಿ ಹೊಟ್ಟೋಗ್ತಾರಂತೆ. ಮುಂದಿನ ವಚನ, ಇನ್ನೊಬ್ಬ ಬರ್ತಾನೆ, ಅವನೇನು ಮಾಡ್ತಾನೆ? ಫಸ್ಟ್ ಯಾಜಕ, 31ನೇ ವಚನದಲ್ಲಿ ಯಾಜಕ, ಲೇವಿ ಇವರಿಬ್ಬರು ಕೂಡ ಇದೇ ಕೆಲಸ ಮಾಡುವಂಥವರು.
ಒಬ್ಬರಿಗೆ ಆಶೀರ್ವಾದ ಮಾಡುವಂಥವ್ರು ಇವರು, ಆದರೆ ಈ ಹೆಲ್ಪ್ ಮಾತ್ರ ಮಾಡಲಿಲ್ಲ. ಈಗ ಸಮಾರ್ಯದವನು ಅಂದರೆ ಕೆಳ ಜಾತಿಯವನು, ಯಾವುದಕ್ಕೂ ಬೇಡವಾದವನು. ಇನ್ನು ಹೇಳಬೇಕು ಅಂದರೆ ಗರ್ಭಗುಡಿ ಪರಿಶುದ್ಧ ಸ್ಥಳ ಅಂಗಳ ಅಂತ ಹೊರಗಡೆ ಇದೆ ನೋಡಿ, ಹೊರಗಡೆ ಕೂತಿರುವಂಥ ವ್ಯಕ್ತಿ ಇವನು. ಅವನೇನು ಮಾಡ್ತಾನೆ, ಈ ಅರೆಜೀವ ಮಾಡಿ ಬಿದ್ದಿದ್ದಂಥ ವ್ಯಕ್ತಿಗೆ ತನ್ನ ಸ್ವಂತ ಕತ್ತೆ ಮೇಲೆ ಅವನ ಕೂರಿಸಿ ಎಣ್ಣೆ ಹಚ್ಚಿ ಅದನ್ನೆಲ್ಲ ಒರೆಸಿ ಅವನ ಗಾಯಗಳನ್ನು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ಆಸ್ಪತ್ರೆಗೆ ಸೇರಿಸ್ಬಿಟ್ಟು ನನ್ನ ಮಾತ್ರ ಗಮನ ಇರಲಿ, ಆ ಡಾಕ್ಟ್ರಿಗೆ ಹೇಳ್ತಾನೆ, ನನ್ನ ಹತ್ರ ಹಣ ಇದೆ ತಗೊಳ್ಳಿ ಸ್ವಾಮಿ, ನಾನು ಕೊಟ್ಟಿದ್ದೀನಿ, ಇದಕ್ಕಿಂತಲೂ ಹೆಚ್ಚೇನಾದ್ರು ಖರ್ಚು ಮಾಡಿದ್ರೆ ನಾಳೆ ಬಂದು ಪುನಃ ವಾಪಸ್ ಇವನಿಗೆ ನಾನು ಕೊಡ್ತೀನಿ, ನೀವು ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಯೇಸು ಸ್ವಾಮಿ ಪ್ರಶ್ನೆ ಆಗ್ತಾರೆ, ಯಾರಿಗೆ? ಅವನಿಗೆ. ನನ್ನ ನೆರೆಯವನು ಯಾರು ಅಂತ ಕೇಳಿದ್ನಲ್ಲ ಅವನಿಗೆ ಹೇಳ್ತಾರೆ. ಈಗ ಕಳ್ಳರ ಕೈಗೆ ಸಿಕ್ಕಿಕೊಂಡಿದ್ನಲ್ಲ ಇವನಿಗೆ ಯಾರು ನೆರೆಯವರು ಅಂತ ಕೇಳ್ತಾರೆ. ಸಮಾರ್ಯದವನು ಅಂದರೆ ಅವನಿಗೆ ಸಹಾಯ ಮಾಡಿದವನು. ಈಗ ನಾವೇನು ಅಂದ್ಕೊಂಡಿದ್ದೀವಿ, ನಮಗೆ ನೆರೆಯವರು ಯಾರು ಅಂತ. ಅಲ್ಲ ಅಲ್ಲ ಅಲ್ಲ, ನಾವು ಯಾರಿಗೂ ನೆರೆಯವರಾಗಿದ್ದೀವಿ, ಇದೇ ಸರಿಯಾದ ಪ್ರಶ್ನೆ. ನನ್ನ ನೆರೆಯವರು ಯಾರು ಅಂತ ನೀವು ಹೇಳ್ಬೇಡ್ರಿ, ಅದು ನಾನು ಹುಡುಕತ್ತೀನಿ, ನನ್ನ ಜೊತೆ ಇದ್ರಲ್ವಾ? ನೀವು ಯಾರಿಗೆಲ್ಲ ನೆರೆಯವರಾಗಿದ್ದೀರಿ? ವಿಶಾಲಕ್ಷೇತ್ರ ಎಲ್ರಿಗೂ ನಾನೇ ಸ್ಟೇಜ್ ಹೇಳ್ತೀನಿ, ಸುಳ್ಳು ಸುಳ್ಳು ಸುಳ್ಳು. ಹಲ್ಲೆಲೂಯಾ. ನೀನು ಯಾರಿಗೆ ನೆರೆಯವನಾಗೋದು ಹೇಗೆ? ಮಾಡಿದ್ದೀರಾ? ಕಷ್ಟದಲ್ಲಿರುವಂಥವ್ರಿಗೆ ಕೆಲವರು ತಲೆ ಅಲ್ಲಾಡ್ಸೋದು ನಂಗೆ ಕೋಪ ಗೊತ್ತದ, ಅವ್ರು ಮಾಡೇ ಇಲ್ಲ, ನನಗೆ ಗೊತ್ತು. ಇನ್ನೂ ಬೇಡ, ಪಾಸ್ಟರ್ ಅದು ನಂಗೆ ಮಾಡಿದ್ದಾರೆ ಕೇಳಿ. ನೀವು ಯಾವತ್ತು ಕಷ್ಟದಲ್ಲಿದ್ದೀರಿ ಪಾಸ್ಟರ್ ಎಂದರೆ ಗಮನಿಸ್ರಿ. ಕಷ್ಟದಲ್ಲಿ ಕಾಯ ಹೊಂದಿ ಬಿದ್ದದಂಥವನಿಗೆ ನೆರೆಯವನ ಆಗೋದಕ್ಕೆ 3 ಜನನ ದೇವರು ಕಳಿಸಿದ್ರು. ನೀವು ಹೋಗಿ ನಿಮ್ಮ ನೆರೆಯವನಿಗೆ ಹೆಲ್ಪ್ ಮಾಡಿ ಅಂದ್ರ, ನೀವು ಅವನು ನೆರೆಯವನಾಗಿ ಅಂದ್ರ. ಗಮನಿಸಿ ನನ್ನ ಪ್ರಶ್ನೆ ಕೇಳ್ರಿ. ದೇವರು ಆ ಕಳ್ಳಿನ ಬಳಿ ಸಿಕ್ಕಿಕೊಂಡು ಬಿದ್ದಿದ್ದಂಥವನಿಗೆ ಬಳಿಗೆ 3 ಜನನ ಕಳಿಸಿದ್ರು, ಒಬ್ಬೊಬ್ಬರಾಗಿ ಹೋದ್ರು. ಏನಂತ ಕಳಿಸಿದ್ರು? ನೀನು ಹೋಗಿ ಅವನಿಗೆ ನೆರೆಯವನಾಗುವಂತನ, ನಿನ್ನ ನೆರೆಯವನಿಗೆ ಸಹಾಯ ಮಾಡುವಂತನ. ನೀನು ನೆರೆಯವನಾಗುವಂತೆ ಕಳಿಸಿದ್ರು. ಇಲ್ಲಿ ನೆರೆಯವನಾದವನು ಯಾರು? ಸಹಾಯ ಮಾಡಿದವನು. ನನ್ನ ನೆರೆಯವನು ಬಿದ್ದಿದ್ದಾನೆ, ಸಹಾಯ ಮಾಡುವಂತಲ್ಲ ದೇವರು ಹೇಳಿದ್ದು. ಅವನಿಗೆ ನೀನು ಸಹಾಯ ಮಾಡಿದ್ರೆ ನೀನು ನೆರೆಯವನಾಗ್ಬಿಡ್ತೀಯ, ನೀನು ನೆರೆಯವನಾಗ್ಲಿಕ್ಕೆ ಹೋಗುವಂತ ಕಳಿಸಿದ್ರು. ನಾನು ಯಾಕೋ ಇಂಗ್ಲೀಷ್ ಮಾತಾಡ್ತಿದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ, ಅರ್ಥ ಆಗ್ತಿದೆಯಲ್ವಾ? ಹಾಗಿದ್ರೆ ಈಗ ಹೇಳ್ರಿ, ನೀವು ಎಷ್ಟು ಜನಕ್ಕೆ ನೆರೆಯವರಾಗಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಹುಡುಕ್ರಿ. ನಾನು ಎಷ್ಟು ಜನಕ್ಕೆ ನೆರೆಯವನಾಗಿದ್ದೀನಿ ಅಂಥವರನ್ನು ಬೈಬಲ್ ಹೇಳ್ತದೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇವತ್ತು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ನಿಮ್ಮ ನೆರೆಯವರ ಇಲ್ಲವೇ ಇಲ್ಲ. ಬೇಕಾದ್ರೆ ಪಕ್ಕದ ಬೀದಿರೋರು ಮಾಡ್ಬಿಡ್ತೀವಿ ನೆರೆಯವರು ಅಂತ, ಪಕ್ಕದ ಮನೇಲಿರೋರು ಮಾತ್ರ ನಮ್ಮ ನೆರೆಯವರಾಗಕ್ಕೆ ಸಾಧ್ಯವೇ ಇಲ್ಲ, ಕಷ್ಟ. ಜೈಲಿದ ಕಳ್ಳನ ಬೇಕಾದ್ರೆ ಕ್ಷಮಿಸ್ಬಿಡ್ತೀನಿ, ಪಕ್ಕದ ಮನೆಯವ್ರು ಮಾತ್ರ ನಾವು ಕ್ಷಮಿಸಲ್ಲ. ಪಕ್ಕದ ಮನೆಯವ್ರಿಂದ ನಮಗಾಗಲ್ಲ, ವಿರೋಧಿಗಳು ಅವರೇ. ಕರ್ತನಿಗೆ ಸ್ತೋತ್ರ. ನಮ್ಮ ಊರವ್ರು ಯಾರು ಬೇಡ ಅಂತ ಮನೆಗಳಿಲ್ಲದೆ ರಜೆ ಹೋಗಿ ಸೇರ್ಕೊಂಡ್ರೆ, ನೆರೆಯವರು ಇದ್ದಿರ್ತಾನೆ ಸಮಸ್ಯೆ ಅಂತ. ಹಲ್ಲೆಲೂಯ. ಆದರೆ ನಾನು ನನ್ನ ನೆರೆಯವರು ಯಾರು ಅಂತಲ್ಲ ಪ್ರಶ್ನೆ, ನೀನು ಯಾರ ನೆರೆಯವರಾಗಿದ್ದೀಯ? ಈಗ ಯೇಸು ಸ್ವಾಮಿ ಹೇಳುವಂಥದ್ದು, ಈ ಕಳ್ಳನ ಕಳ್ಳನ ಕೈಗೆ ಸಿಕ್ಕಿಕೊಂಡಂತಹ ವ್ಯಕ್ತಿ ಆತನಿಗೆ ಅನೇಕರು ನೆರೆಯವನಾಗಲಿಕ್ಕೆ ಹೋಲಿಕೆ ಆಗಿದ್ದಾನೆ. ಇವತ್ತು ಅಣ್ಣಂದರಿಗೆ ಯೋಸೇಫ ನೆರೆಯವನ, ಯೋಸೇಫ ಅಣ್ಣಂದರಿಗೆ ನೆರೆಯವನ? ಈಗ ಹೇಳಿ ಸರಿಯಾಗಿ. ಯೋಸೇಫ ಅಣ್ಣಂದರಿಗೆ ನೆರೆಯವನು. ಯಾಕೆ ಹೇಳಿ? ಅವನು ಕಷ್ಟದಲ್ಲಿದ್ದಾಗ ಅವ್ರನ್ನ ಕರೆಸಿ ಸಹಾಯ ಮಾಡ್ತಾನೆ. ಆದರೆ ಅಣ್ಣಂದ್ರೆ ಹೇಳ್ಕೊಳಕ್ಕಾಗಲ್ಲ, ತಮ್ಮನನ್ನು ನೆರೆಯವನು ಅಂತ ಹೇಳೋಕ್ಕಾಗೋದಿಲ್ಲ, ಕಾರಣ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ. ಇವತ್ತು ಒಡ ಹುಟ್ಟದಂಥವನ್ನು ನಾವು ನೆರೆಯವರು ಅಂತ ಹೇಳ್ಕೊಳಕ್ಕೆ ಸ್ಥಿತಿ ಇಲ್ಲ. ತುಂಬ ಜನ ನಾವು ನೆರೆಯವರು ಅಂತ ಹೇಳ್ಕೋಬೇಕಾ? ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ, ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ನಾನು ಸಹಾಯ ಮಾಡಬೇಕು. ಇನ್ನೊಂದಿನ ನಾನು ಮಾತನಾಡ್ತೀನಿ ಸಾಧ್ಯವಾದ ಮುಂದಿನ ವಾರ, ಹೇಗೆ ದಾನ ಧರ್ಮಗಳನ್ನು ಮಾಡಿದ್ರೆ ಸತ್ಯವೇದದ ಸ್ಥಾನ ಏನಿದೆ ದಾನ ಧರ್ಮಗಳಲ್ಲಿ ಅಂತ. ದಾನ ಧರ್ಮ ಇಲ್ಲದೆ ನಾವು ಪ್ರಾರ್ಥನೆ ಕೇಳಲ್ಲ ಅನ್ನೋದೇ ಒಂದು ಸತ್ಯ. ನಾವು ಮತ್ತೊಬ್ಬರಿಗೆ ಕೊಡೋರಾಗಿರಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡೋರಾಗಿರಬೇಕು. ಯಾರೋ ಒಬ್ಬ ವ್ಯಕ್ತಿವನು ಬಿದ್ದಿದ್ದಾನೆ, ಅವನಿಗೆ ಹೋಗಿ ಸಹಾಯ ಮಾಡಿದ್ದಾನೆ, ಆತನಿಗೆ ನೆರೆಯವನಾಗಿದ್ದಾನೆ. ಇವತ್ತು ನಾವು ಇದನ್ನು ಮಾಡದೆ ಸುಭಿಕ್ಷೆಯನ್ನು ಹೊಂದಿಬಿಡ್ತೀನಿ ಅಂತ ಹೇಳಿದ್ರೆ ಅದು ಕಷ್ಟ. ನಾವು ದಾನ ಧರ್ಮಗಳನ್ನು ಅಥವಾ ಇಲ್ಲದಂಥವರಿಗೆ, ಕಷ್ಟದಲ್ಲಿರುವಂಥವರಿಗೆ ಕೊಡುವಂಥದ್ದನ್ನು ಅಭ್ಯಾಸ ಮಾಡಿರಿ. ನಿಮ್ಮ ಕೈಲಿ ಕೊಡೋದಕ್ಕೆ ಏನೂ ಇಲ್ವಾ? ಕ್ರಿಸ್ತನ್ನಾದರೂ ಕೊಡಿ.
ಆಮೇಲೆ ಯೇಸುವನ್ನೇ ಕೊಡ್ರಿ ಅವ್ರಿಗೆ, ಸುವಾರ್ತೆನ ಕೊಡ್ರಿ ಅವ್ರಿಗೆ. ಅದನ್ನೂ ಮಾಡಿದೆ. ನೀನು ಯಾರಿಗೂ ನೆರೆಯವರಲ್ಲ. ಇನ್ನೂ ನಾನು ಹೇಳಬೇಕು ಅಂದರೆ ನೀನು ಪರದೇಶಿ. ಇಂಡಿಯಾದಲ್ಲೇ ಇರ್ಬೋದು, ನೀನು ಮನೆ ಪಕ್ಕದಲ್ಲೇ ಆ ಸ್ವಂತ ಬಂಧು ಬಳಗ ಎಲ್ಲ ನಿನ್ನ ಲೆಕ್ಕದಲ್ಲಿ ಇರ್ಬೋದು, ಬಟ್ ಬೈಬಲ್ ಪ್ರಕಾರ ನೀನೊಬ್ಬ ಪರದೇಶಿ. ಈ ಮಾತಾಡೋ ನಿಮ್ಗೆ ಚುಚ್ಚಲಿ. ನಾನು ಪರದೇಶಿಯಾಗಿರೋಕ್ಕೆ ಇಷ್ಟಪಡಲ್ಲಪ್ಪ, ನಾನು ನೆರೆಯವರಾಗಿರೋಕ್ಕೆ ಇಷ್ಟಪಡ್ತೀನಿ. ಕಷ್ಟದವರನ್ನ ಹುಡುಕಿ ಸಹಾಯ ಮಾಡ್ತೀನಿ. ಈ ಮನಸ್ಥಿತಿಯೊಂದಿಗೆ ನಾವು ಬದುಕೋಣ, ಆಡ್ತೀನಿ, ನಾವು ಬಾಳೋಣ. ಹಲ್ಲೆಲೂಯಾ. ಸಮಯ ಆಗೋಗಿದೆ, ಆದರೂ ನಾನು ಮಾತಂದ್ರೆ ಗಮನಿಸಿ. ಇಲ್ಲಿ ಇನ್ನೊಬ್ಬರು ಇದೇ ಲೂಕನ ಬರೆಸುವಂತೆ 10ನೇ ಅಧ್ಯಾಯ ಪೇಜ್ ನಂಬರ್ 84, ಹೊಸ ಒಡಂಬಡಿಕೆಯಲ್ಲಿ ಲಾಸ್ಟಲ್ಲಿ ಬರ್ತದೆ 84. ಲೂಕನ ಬರೆಸುವಂತೆ 10ನೇ ಅಧ್ಯಾಯ ಅವರ 38ನೇ ವಚನ ಓದೋಣ. 38ನೇ ವಚನ. ಸಾಕು. ಒಂದಾನೊಂದು ಊರಿಗೆ ಬಂದರಂತೆ ಯೇಸುಸ್ವಾಮಿ. ಫಸ್ಟ್ ಟೈಮ್ ಈ ಊರಿಗೆ ಬರ್ತಾ ಇದ್ದಾರೆ ಯೇಸುಸ್ವಾಮಿ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಒಂದಾನೊಂದು ಸಾರಿ ಒಂದು ಊರಿಗೆ ಬಂದರು. ಈ ಊರಲ್ಲಿ ಬಂದ ತಕ್ಷಣ ಒಬ್ಬ ಆಕೆ, ಅವಳ ಹೆಸರು ಮಾರ್ತಳು ಅಂತ. ಅವಳ ಹೆಸರೇನು? ಮಾರ್ತಳು. ಯೇಸುಸ್ವಾಮಿ ತನ್ನ ಮನೆಗೆ ಕರೆದ್ಲಂತೆ. ಎಷ್ಟು ಜನ ಯೇಸುಸ್ವಾಮಿ ನಿಮ್ಮ ಮನೆಗೆ ಕರಲಿಕ್ಕೆ ಇಷ್ಟಪಡ್ತೀರಿ? ಯಾವತ್ತು ಬಂದರು ಪಾಸ್ಟರ್ ಡೇಟ್ ಕೊಡಿ ಅಂದರೆ ಯೇಸುಸ್ವಾಮಿ ನಿಮ್ಮ ಮನೆಗೆ ಬರಲ್ಲ, ಆದರೆ ಯೇಸುಸ್ವಾಮಿ ನಿಮ್ಮ ಮನೆಗೆ ಬರ್ತಾರೆ. ಇದ್ಯಾಕೆ ಫಸ್ಟ್ ಹೆಂಗೆ ಆಡ್ರಿ ಅಂತಾರೆ. ಯೇಸುಸ್ವಾಮಿಯನ್ನು ಈಗ ನಾನೇ ಹೇಳಿದೆ, ಡಿಸೆಂಬರ್ಲಿ ಹೇಳಿದೆ, ತಿಂಗಳಿಗೆ ಒಂದು ಸಾರಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಪಕ್ಕದಲ್ಲಿ ಮುಖ ನೋಡಿ ಕೇಳಿ, ಕರೆದಿದ್ದಾರೆ ನಿಮ್ಮ ಮನೆಗೆ ಪಾಸ್ಟರ್ನ ಅಂತ ಕೇಳಿದ್ರೆ ನೋಡ್ತಾನೆ ಇಲ್ಲಿ, ನೋಡೋಕೆ ನಾಚಿಕೆ, ಕರೆಯಲ್ವಲ್ಲ ನಾನು ಅಂತ. ಯೇಸುಸ್ವಾಮಿ ಬೇಕಾದ್ರೆ ಬರಲಿ, ಬೆಳ್ಳಗವ್ರೆ, ಪಾಸ್ಟ್ ಅದಕ್ಕೆ ಕಪ್ಪುಗವ್ರೆ ಅಂತಿರ್ಬೇಕು ಕೆಲವರು. ಗಮನಿಸ್ರಿ, ಯೇಸುಸ್ವಾಮಿಗೆ ಆಹ್ವಾನ ಕೊಟ್ಟದ್ದು ಮಾರ್ತಳು. ಇವತ್ತು ಕೆಲವು ಜೀವಿತದಲ್ಲಿ ಸುಭಿಕ್ಷೆಯನ್ನು ಹೊಂದಬೇಕಾ? ಇವತ್ತಿನ ಜೀವಿತ ಹೇಗೆ ಬೇಕಾದರೂ ಇರಲಿ, ಇವತ್ತಿನವರೆಗೆ ನಾನು ಮತ್ತೆ ಹೇಳ್ತೀನಿ, ಹೇಗೆ ಬೇಕಾದರೂ ನಿಮ್ಮ ಜೀವಿತ ಹಾಳಾಗಿರಲಿ ಒಂದು ವೇಳೆ. ಆದರೆ ಕ್ರಿಸ್ತನಿಗೆ ಹೇಗೆ ಮಾರ್ತಳು ಸ್ಥಳ ಕೊಟ್ಟಳು. ಮಾರ್ತಳ ಬಗ್ಗೆ ಬೈಬಲ್ ಒಳ್ಳೆಯ ಸಾಕ್ಷಿ ಕೊಡಲ್ಲ ಆ್ಯಕ್ಚುಲಿ, ಆದರೆ ತುಂಬ ಒಳ್ಳೆಯ ಸಾಕ್ಷಿ ಇದೆ. ಆದರೆ ಆಗಾಗ ಅವಳ ಬಗ್ಗೆ ಕೊರತೆಯನ್ನೇ ಹೇಳ್ತದೆ ಸತ್ಯವೇದ. ಇಲ್ಲಿ ಏನು ಮಾಡ್ತದೆ, ಮಾರ್ತಳು ಮನೆ ಕರೆದವಳು ಯಾರನ್ನ? ಯೇಸುಸ್ವಾಮಿನ. ಮುಂದಿನ ವಚನ 39ನೇ ವಚನ ಓದೋಣ. ಸಾಕು. ಈಗ ಮಾರ್ತಳು ಯೇಸುಸ್ವಾಮಿ ಮನೆ ಕರೆದು ಯೇಸುಸ್ವಾಮಿ ಮನೆಗೆ ಬಂದು ಕೂತಿದ್ದಾರೆ. ಗೆಸ್ಟ್ ಬಂದಿದ್ದಾರೆ. ಹೆಣ್ಣು ಮಕ್ಳು ಏನು ಮಾಡ್ತಾರೆ? ಗೆಸ್ಟ್ ಬಂದರೆ ಏನಾದರೂ ಅವ್ರು ಮಾಡಿ ಜ್ಯೂಸ್, ಈಗ ಬಿಸಿಲು ಟೈಮ್ ಜ್ಯೂಸ್, ಏನಾದ್ರು ಸ್ನ್ಯಾಕ್ಸ್ ಕೊಡಬೇಕು. ಯೇಸುಸ್ವಾಮಿ ನನ್ನ ಮನೆಗೆ ಬಂದಿದ್ದಾರೆ ಅಂತೇಳಿ ಮಾರ್ತಳು ಹೊಡೆದಾಡ್ತಿದ್ದಾಳೆ. ಹೆಂಗೆ ಹೇಳೋದು ನೀವು ಹೇಳ್ತಿರಲ್ಲ ಮನೇಲಿ? ಬಡ್ದಾಡ್ತಾಳೆ. ಇಷ್ಟೆಲ್ಲ ಬಡ್ದಾಡ್ತಿರುವಾಗ ಅವಳು ತಂಗಿ ಏನು ಮಾಡಿದ್ರೆ ಮಾರ್ತಳು, ಯೇಸುಸ್ವಾಮಿ ಯಾರೋ ಬಂದರೆ ತಾಡಿ ಕರೆದ ನಮ್ಮ ಅಕ್ಕನು ಕರೆದು ಬಿಡ್ತಾರೆ ಅಂತೇಳಿ ಅವ್ರ ಮುಂದೆ ಕೂತ್ಕೊಂಡು ಅವ್ರು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊತಿದ್ದಾಳೆ. ಯಾರು? ಮರಿಯಳು. ಈಗ ಮಾರ್ತಳಿಗೆ ಬೇಜಾರಾಗೋಯ್ತು. ಏನಂತ? ಯೇಸುಸ್ವಾಮಿ ನಾನು ಕರೆದಿದ್ದೀನಿ, ನಾನು ಅವ್ರ ಸೇವೆ ಮಾಡಬೇಕು, ಇವಳು ಜೊತೆ ನಾನು ಸೇವೆ ಬಂದಿದ್ದರೆ ಇಬ್ಬರು ಸೇರಿ ಯೇಸುಸ್ವಾಮಿಗೆ ಸೇವೆ ಮಾಡ್ಬೋದಾಗಿತ್ತು, ಏನಾದ್ರು ಹೆಚ್ಚಾಗಿ ಹತ್ರ ಕೊಡ್ಬೋದಾಗಿತ್ತು ನಾವು ಅಂಥೇಳಿ ಯೇಸುಸ್ವಾಮಿ ಕಂಪ್ಲೇಂಟ್ ಮಾಡ್ತಾಳೆ. ಏನಂತ? ಸ್ವಾಮಿ, ನಾನು ಒಬ್ಬಳೇ ಕೆಲಸ ಮಾಡ್ತೀನಿ, ನನ್ನ ತಂಗಿ ಕೆಲಸಕ್ಕೆ ಬರದೆ ನಿನ್ನ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ಅವಳ ಬುದ್ಧಿ ಹೇಳಬಾರ್ದ? ನೀನು ನನ್ನ ಕಷ್ಟಪಡ್ತು, ನಿನಗೆ ಚಿಂತೆ ಇಲ್ವಾ? ಯಾಕೆ ಸ್ವಾಮಿ ಮಾಡಿಯೇ ಅಂತ ಕೇಳಿದ್ರು. ಅದಕ್ಕೆ ಯೇಸುಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? 41ನೇ ವಚನ. ಯಾರು ಬುದ್ಧಿ ಹೇಳಿದ್ರು? ಬುದ್ಧಿ ಹೇಳು ಅಂತ ಹೇಳಿದ್ದಾರು ಮಾರ್ತಳು. ಯಾರು ಬುದ್ಧಿ ಹೇಳಿದೆ? ಸ್ವಾಮಿ ಮಾರ್ತಳಿಗೆ ಬುದ್ಧಿ ಹೇಳ್ಬಿಟ್ರು. ಈಗ ಅಂದ್ಕೊಂಡಿರ್ತಾರೆ ಮಾರ್ತಳು, ನಾ ಕರೆಸ್ಬಿಟ್ಟು ಈ ಬಗ್ಗೆ ಗೆದ್ದುಕಂದ, ಕರೆಸಿದ್ದು ನಾನು. ಹಲ್ಲೆಲೂಯಾ.
ಯೋಸೇಫನಿಗೆ ಕನಸು ಬಿತ್ತು, ಸುಭಿಕ್ಷವಂತ ಗತಿಯ ಮಗನೇ ಅಂತ. ಮಾರಲ್ಪಟ್ಟದ್ದು ಅವನ್ನೇ. ಮಾರ್ತಳೆ ಕರೆದಿದ್ದು ಯೇಸು ಸ್ವಾಮಿನ. ಮಾರ್ತಳೆ ಅಲ್ಲಿ ಬೇಜಾರಾಗುತ್ತೆ. ಓದಿದ್ರು ಮಾರ್ತಳೆ ಮಾರ್ತಳೆ ಅಂತ. ನಮ್ಮ ಭಾಷೆ ಹೆಂಗೆ ಹೇಳೋದು ಗೊತ್ತಾ? ಮಾರ್ತಳೆ ಮಾರ್ತಳೆ. ಬೇಜಾರಾಗಿ ಹೇಳ್ತೀನಿ ಗೊತ್ತಾ? ಅಯ್ಯೋ ಅಯ್ಯೋ ಕತೆ. ಯಾಕಮ್ಮ ಇಷ್ಟು ಕಷ್ಟದಲ್ಲಿದ್ದೀಯಾ? ಯಾಕಮ್ಮ ಇಷ್ಟು ಗಡಬಿಡಿಲಿದೆಯಾ ನೀನು? ಸತ್ಯವೇದದಲ್ಲಿ ಎಲ್ಲೆಲ್ಲ ಒಬ್ಬ ವ್ಯಕ್ತಿ ಹೆಸರನ್ನ ಯೇಸು ಸ್ವಾಮಿ 2 ಸಲ ಕರೆದಿದ್ದಾರೋ ಅದನ್ನು ಸರ್ಚ್ ಮಾಡಿ. 1 ಸಲ ಕರೆದ್ರೆ ಒಳ್ಳೇದು, 7 ಸಲ ಕರೆದಿದ್ದು ದಟ್ಸ್ ರಾಂಗ್ ಅಲ್ಲ. ನಮ್ಮ ಮಕ್ಕಳನ್ನೇ 1 ಸಲ ಕರಿತೀವಿ, ಸಾಮುವೇಲ್ ಬಾ ಕರಿತೀವಿ. ಲೇಟ್ ಆಯಿತು ಅಂದರೆ ಸಾಮುವೇಲ್ ವಾಯ್ಸ್ ರೈಸ್ ಆಯ್ತೆ. ಹಲ್ಲೆಲೂಯಾ. ಮಾರ್ತಳೆ ಮಾರ್ತಳೆ ಅಂತ ಬೇಸರಗೊಂಡ್ಬಿಟ್ರು ಯೇಸು ಸ್ವಾಮಿ ಆಕೆಯ ಬಗ್ಗೆ. ಆದರೆ ಆಕೆ ಪಾದದಲ್ಲಿ ಕುಳಿತುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದೇ ಮಾರ್ತಳು. ಇವತ್ತು ತುಂಬ ಜನ ಸಭೆಗೆ ಅನೇಕರನ್ನ ಕರೆತರುವಂಥ, ನೀವೇ ಕ್ರಿಸ್ತನಿಗೆ ಅನೇಕರನ್ನ ಒಪ್ಪಿಸ್ಕೊಡುವಂತಹ ಸ್ಥಿತಿಯಲ್ಲಿ ಇದ್ದರೂ ಇನ್ನೊಬ್ಬರಿಗಿಂತ ನಿಮ್ಮ ಸಾಕ್ಷಿ ಕೆಳಮಟ್ಟದಲ್ಲಿ ಮಾತ್ರ ಹಾಗೆ ಇರಬಹುದು. ಒಂದು ವೇಳೆ ಇರಬಹುದು. ಚಿಂತಿಸಬೇಡಿ. ಬೈಬಲ್ ಒಂದು ವಚನ ಹೇಳ್ತದೆ. ಯೋಹಾನ ಬಸುತ್ತೆ 11ನೇ ಬನ್ನಿರಿ. ಹನ್ನೊಂದನೇ ಅಧ್ಯಾಯದಲ್ಲಿ 3ನೇ ವಚನ ಓದ್ರಿ. ಇದು 5ನೇ ವಚನ ಓದ್ರಿ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಯೇಸು ಸ್ವಾಮಿ ಯಾರ್ಯಾರನ್ನ ಪ್ರೀತಿಸಿದ್ರಂತೆ? ಫಸ್ಟ್ ಹೆಸರು ಯಾರ್ದು? ಯಾಕೆ ಗೊತ್ತಾ? ಅವಳೇ ಕರೆದದ್ದು ಫಸ್ಟು. ಆಕೆ ತಂಗಿ ಹೆಸರು ಇಲ್ಲಿ ಪ್ರೀತಿ ಅನ್ನೋ ಹೆಸರು ಜಾಗದಲ್ಲಿ ಮರಿಯಳ ಹೆಸರು ಬರೆದಿಲ್ಲ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ. ಎಂಥ ಸ್ಥಾನವನ್ನು ಮರಿಯಳೆ ಕೊಟ್ಟಿದ್ದಾರೆ ನೋಡ್ರಿ. ಇವಳು ಸುಭಿಕ್ಷೆಯನ್ನು ಹೊಂದಿದವಳು. ನಾವು ಯಾವಾಗಲೂ ಮರಿಯಳು ಅಂತ ಎಷ್ಟೋ ಸಾರಿ ನಾನು ಮಾತಾಡಿದುಂಟು. ಆದರೆ ಇಲ್ಲಿ ಮಾರ್ತಳು ಎಲ್ಲದಕ್ಕೂ ಮಾರ್ಗವಾದವಳೇ ಅವಳು. ಯೇಸು ಸ್ವಾಮಿ ದೂರ ಇದ್ದಾಗ ತನ್ನ ತಮ್ಮನು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿ ಕಳಿಸ್ತಾರೆ. ಯೇಸು ಸ್ವಾಮಿ 3-4 ದಿನ ಬಿಟ್ಟು ಊರಿಗೆ ಬರ್ತಾರೆ. ಆಗ ಫಸ್ಟ್ ವಿಷಯ ಗೊತ್ತಾಗೋದು ಯಾರಿಗೆ ಗೊತ್ತಾ? ಮಾರ್ತಳಿಗೆ. ಮಾರ್ತಳಿಗೆ ಯೇಸು ಸ್ವಾಮಿ ಎದುರುಗೊಳ್ತಾಳೆ. ಎಲ್ಲದರಲ್ಲೂ ಪ್ರಿಫರೆನ್ಸ್ ಅನ್ನೋದು ಬಂದು ಮಾರ್ತಳಿಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿಗೆ ನೀನು ಸ್ಥಳ ಕೊಡೋದಾದರೆ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಭವಿಷ್ಯತ್ತಿನಲ್ಲಿ ಕ್ರಿಸ್ತನಿಗೆ ನೀನು ಸ್ಥಳವನ್ನು ಅವಕಾಶವನ್ನು ಕೊಡೋದಾದರೆ, ಆತನು ಏನೂ ಇಲ್ಲದಂಥ ನಿಮ್ಮ ಜೀವಿತವನ್ನು ಈ ವರ್ಷದಲ್ಲಿ ಸುಭಿಕ್ಷೆಯಾಗಿ ಹರಡಿಕೊಳ್ಳುವಂತೆ ವಾಕ್ಯ ಹೇಳ್ತದೆ. ಈ ವರ್ಷದ ವಾಗ್ದಾನದ ಪ್ರಕಾರ ನೀನು ತಾವರೆಯಂತೆ ಹರಡಿಕೊಳ್ಳುವ ಹಾಗೆ ಮಾರ್ಪಡಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಮಾರ್ತಳಂತೆ ನೀನು ಸ್ಥಳವನ್ನು ಮಾಡಿಕೊಡು. ಒಂದು ವೇಳೆ ನೀನು ಇನ್ನೊಬ್ಬರಿಂದ ನೀನು ಬೇಸರಗೊಂಡರೂ ಪರವಾಗಿಲ್ಲ, ನಿನ್ನ ಕುರಿತಾಗಿ ತಪ್ಪಾದ ಸಾಕ್ಷಿ ಹೇಳಿದ್ರೂ ಪರವಾಗಿಲ್ಲ. ಕರ್ತನೆ, ನಾನು ನಿನಗೆ ಅವಕಾಶ ಕೊಟ್ಟಿದ್ದೀನಿ. 12ನೇ ಅಧ್ಯಾಯಕ್ಕೆ ಬನ್ನಿರಿ. ಯೋಹಾನ ಬರೆಸುವಂಥ 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ 3ನೇ ವಚನ. ಸಾಕು. ಈ ಮಾರ್ತಳು ಮರಿಯಳಿಗೆ ಯೇಸು ಸ್ವಾಮಿನ ಪರಿಚಯ ಮಾಡಿದ್ರಿಂದ ಈಕೆ ಸತ್ಯವೇದ ಹೇಳ್ತದೆ ಒಂದು ವ್ಯಭಿಚಾರದಲ್ಲಿ ಬಾಳ್ತಿದ್ದಂಥ ಒಬ್ಬ ಆಕೆ. ಯಾವುದರಲ್ಲಿ? ವ್ಯಭಿಚಾರದಿಂದ ಬಾಳ್ತಿದ್ದ ಆಕೆ. ಈಕೆ ಒಂದು ಸಾರಿ ತನ್ನ ತಪ್ಪುಗಳೆಲ್ಲವನ್ನು ಅರ್ಥಕೊಂಡು ಯೇಸು ಸ್ವಾಮಿಯ ಮಾತುಗಳು, ನನ್ನ ಅಕ್ಕ ನನ್ನ ಮನೆಗೆ ಕರೆಸಿದ್ರಿಂದ ಯೇಸು ಸ್ವಾಮಿಯನ್ನು, ನನ್ನ ತಪ್ಪುಗಳು ಈ ಥರ ಅರಿವಾಗಿದೆ ಅಂತ ಹೇಳಿ ಒಂದು ಜಟಮಾಂಸ ತೈಲವನ್ನು ತೆಗೆದುಕೊಂಡು ಹೋಗಿ ಅದನ್ನು ಒಡೆದು ಯೇಸುವಿನ ಪಾದಗಳಲ್ಲಿ ಸುರಿದು ತನ್ನ ತಲೆ ಕೂದಲಿಂದ ಒರೆಸಿ, ಯೇಸುವೆ ನನ್ನ ಪಾಪಗಳು ಇಷ್ಟೊಂದು ಕಡು ಕೆಂಪಾಗಿದೆ, ನನ್ನ ಪಾಪಗಳನ್ನು ಕ್ಷಮಿಸಿ ಅಂತೇಳಿ ತನ್ನ ಪಾಪಗಳಲ್ಲಿ ಕ್ಷಮಾಪಣೆಯನ್ನು ಕೊಡ್ತಿದ್ದಾಳೆ. ಮರಿಯಳು ತನ್ನ ಪಾಪದಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ಮಾತು. ಇವತ್ತು ನೀನು ನಾನು ಸುಭಿಕ್ಷೆಯನ್ನು ಹೊಂದುತ್ತೀವಿ ಅಂತ ಹೇಳಿದ್ರೆ ಮರಿಯಳ ಹಾಗೆ ಸುಭಿಕ್ಷೆಯನ್ನು ಹೊಂದುವುದಲ್ಲ, ಮಾರ್ತಳ ಹಾಗೆ ಅನೇಕರಿಗೆ ಸುಭಿಕ್ಷೆಗೆ ಮಾರ್ಗವಾಗಿರಬೇಕು. ನಾನು ಮಾರ್ತಳು ಸುಭಿಕ್ಷೆಯನ್ನು ಹೊಂದಲಿಲ್ಲ, ಸುಭಿಕ್ಷೆ ಹೊಂದೋರಿಗೆ ಮಾರ್ಗ ಆಗಿಬಿಟ್ಟು. ಯೋಸೇಫನು ಸುಭಿಕ್ಷೆ ಹೊಂದಲಿಲ್ಲ, ಸುಭಿಕ್ಷೆಗೆ ಮಾರ್ಗವಾಗಿಬಿಟ್ಟ. ಅನೇಕ ದೇಶಗಳೇ ಸುಭಿಕ್ಷೆ ಹೊಂದೋದಕ್ಕೆ ಅವನೇ ಮಾರ್ಗವಾಗಿಬಿಟ್ಟ. ಇವತ್ತು ನಿನ್ನ ಜೀವನ ಆಶೀರ್ವಾದ ಉಳ್ಳದ್ದಾಗಿರಬೇಕು ಅಂತ ಬಯಸಬೇಡ್ರಿ. ಗಮನಿಸ್ರಿ, ನನ್ನ ಜೀವಿತ ಆಶೀರ್ವಾದ ಉಳ್ಳದ್ದಾಗಿರಬೇಕು ಅಂತ ಬಯಸಬೇಡ್ರಿ.
ನನ್ನ ಜೀವಿತ ಅನೇಕರಿಗೆ ಆಶೀರ್ವಾದ ಉಳ್ಳವರಾಗಿ ಮಾರ್ಪಡಬೇಕು. ಅನೇಕರ ಆಶೀರ್ವಾದ ಉಳ್ಳವರಾಗಲಿಕ್ಕೆ ನಾನು ಕಾರಣ ಆಗಬೇಕು. ಹಲ್ಲೆಲೂಯಾ. ನಿಮ್ಮ ಮನೇಲಿ ನಲ್ಲಿ ಇದೆಯಾ? ನೀರು ಬರುತ್ತೆ. ನಮ್ಮ ಮನೇಲಿ ನಲ್ಲಿ ಇದೆ, ನಂಗೆ ನೀರು ಬರುತ್ತೆ ಅನ್ನೋಕ್ಕಿಂತ ನಾವು ಟ್ಯಾಂಕ್ ಹಾಕಬೇಕು. ಎಲ್ಲ ಮನೆಗಳಿಗೂ ಅಲ್ಲಿಂದಲೇ ನೀರು ಹೋಗೋದು. ನಮ್ಮ ಮನೆಗೆ ಬಂದು ನೀರು ಸಂತೋಷ ಪಡೋದಲ್ಲ, ಎಲ್ಲ ಮನೆಗಳು ನನ್ನಿಂದ ಸಲಹೆ ಆಲೋಚನೆ ಹೋಗುತ್ತಲ್ಲ, ಆಶೀರ್ವಾದ ಹೋಗುತ್ತಲ್ಲ, ಸಪ್ಲೈ ಆಗುತ್ತಲ್ಲ, ಇದು ನಾನು ಆಗಬೇಕು ಅನ್ನೋದು ದೇವರ ಬಯಕೆ. ಇದುವೇ ಮಾಡುತ್ತೆ ಕಾರ್ಯ. ಅದರ ನಿಮಿತ್ತ 12ನೇ ಅಧ್ಯಾಯಕ್ಕೆ ಬಂದ್ರಿ. ಅದೇ 12ನೇ ಅಧ್ಯಾಯದಲ್ಲಿ ಈಗ ಲಾಜರನು ಸತ್ತು ಹೋದ ನಂತರ ಎಷ್ಟು ದಿನದ ನಂತರ ಯೇಸು ಸ್ವಾಮಿ ಎದ್ದೇಳಿಸಿದ್ರು? 4 ದಿನದ ನಂತರ ಅದನ್ನು ಎಬ್ಬಿಸಿದ ಮೇಲೆ ಈ ಲಾಜರನ ಮೇಲೂ ತಂಗಿ ಮೇಲೆಯೂ ಯಾರ ನಿಮಿತ್ತ ಯೇಸುವಿಗೆ ಪ್ರೀತಿ ಇತ್ತು? ಮಾರ್ತನ ನಿಮಿತ್ತ ಪ್ರೀತಿ ಇತ್ತು. ಈಗ ಲಾಜರ ಸತ್ತು ಹೋದ ವಿಷಯ ಯೇಸು ಸ್ವಾಮಿ ಗೊತ್ತಾದ ಮೇಲೆ 4 ದಿನ ಆದಮೇಲೆ ಸಮಾಧಿಯಿಂದ ಬಂದು ಲಾಜರನ ಎಬ್ಬಿಸಿದ್ರು. ಅದು ನನ್ನ ವಿಷಯ ಅಲ್ಲ. ಎಬ್ಬಿಸಿದ ನಂತರ ಏನಾಗ್ತದೆ? 9ನೇ ವಚನವನ್ನು ಓದೋಣ. 12ನೇ ಅಧ್ಯಾಯ 9ನೇ ವಚನ, ಯೋಹಾನ ಬರೆಸುವಾರ್ತೆ 12:9. ಯೆಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನೂ ಸಹ ನೋಡಬೇಕೆಂಬುದಾಗಿ ಬಂದರು. ಸಾಕು. ಇಷ್ಟು ದಿನ ಯೇಸುಸ್ವಾಮಿ ಜೀವಿಸಿದಂಥ ಅಷ್ಟು ವರ್ಷಗಳಲ್ಲಿ ಜನ ಒಬ್ಬರನ್ನ ನೋಡಕ್ಕೆ ಬರ್ತಿದ್ರು. ಯಾರನ್ನ? ಯೇಸುಸ್ವಾಮಿನ. ಆ ಅಷ್ಟು ವರ್ಷಗಳಲ್ಲಿ ಜನ ನೋಡ್ಲಿಕ್ಕೆ ಆಸೆ ಪಡ್ತಿದ್ದು. ಕುಂಟ್ರಿಗೆ ಕಾಲು ಬಂದಂತೆ, ಕುರುಡರಿಗೆ ಕಣ್ಣು ಬಂದಂತೆ, ಸತ್ತವರನ್ನು ಎಬ್ಬಿಸಿದ್ರಂತೆ, ಅಂಥ ಕಾಯಿಲೆ ಬಿಡುಗಡೆ ಕೊಟ್ಟಂತೆ ಎಲ್ಲವನ್ನ ನೋಡಲಿಕ್ಕೆ ಯೇಸು ಸ್ವಾಮಿ ನೋಡಕ್ಕೆ ಬರ್ತಿದ್ರು. ಆದರೆ ಫಸ್ಟ್ ಟೈಮ್ ಇಬ್ಬರನ್ನ ನೋಡಕ್ಕೆ ಬರ್ತಿದ್ದಾರೆ ಜನ. ಒಂದು ಯೇಸುವನ್ನು, ಎರಡನೇದು ಸತ್ತವರೊಳಗಿದಂಥ ಎದ್ದು ಬಂದಂತಹ ಲಾಜರನ್ನ ನೋಡ್ಲಿಕ್ಕಾಗಿ ಬರ್ತಿದ್ದ ಜನ. ಎಂಥ ಒಂದು ಸ್ಥಾನ ಲಾಜರ ಸಿಕ್ತು ಗೊತ್ತಾ? ಲಾಜರನು ಗುಂಪುಲೊಬ್ಬನ ಕೂತಿರ್ತಾನ, ಇವನೇ ಮೇಯ್ನ್ ಆಗಿರ್ತಾನೆ. ಬಂದವರೆಲ್ಲ ಕೇಳ್ತಾರೆ, ಯಾರು ಲಾಜರು? ಇವನೇ ಎದ್ದಿದ್ದವನು, ಇವನೇ ಸತ್ತೋಗಿದ್ದವನು. ಕೇಳ್ತೀನಿ. ಯೇಸು ಸ್ವಾಮಿನ ಕಾನ್ಸಂಟ್ರೇಟ್ ಮಾಡಿ ಬಿಟ್ಬಿಟ್ರು, ಕಮ್ಮಿ ಆಗೋಯ್ತು. ಇವರಂತ ಯೇಸು ಸ್ವಾಮಿ, ಇವನೇ ಅಂತ ಕೈ ಎದ್ದು ಬಂದು ಕೂತಿರಮ್ಮ. ಹಲ್ಲೆಲೂಯಾ. ಆತನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಸೆ ಪಟ್ಬಿಟ್ರು. ಕಾರಣ ಮಾರ್ತಳು ಯೇಸುವನ್ನು ತನ್ನ ಮನೆಗೆ ಕರೆಯದೆ ಇದ್ದರೆ ಲಾಜರನ್ನು ನೋಡಲಿಕ್ಕೆ ಯಾರು ಅಪೇಕ್ಷೆ ಪಡ್ತಿರಲಿಲ್ಲ. ಇವತ್ತು ನಿಮ್ಮ ಮೂಲಕ ಅನೇಕರು ಲಾಜರನ ಹಾಗೆ ಉನ್ನತಿಪಡಿಸಲ್ಪಡುವಂತಹ ಮಾರ್ತಲಂತೆ ನೀವು ಮಾರ್ಪಡಬೇಕಾಗಿದೆ. ಲಾಜರನು ಶ್ರೇಷ್ಠವಾದ ವ್ಯಕ್ತಿಯಾದ. ಇಲ್ಲಿ ಜನ ಮಾರ್ತಳನ್ನ ನೋಡಕ್ಕೆ ಬಂದ್ರೆ, ಲಾಜರನ್ನು ನೋಡಕ್ಕೆ ಬಂದ್ರೆ, ಇದಕ್ಕೆ ಮಾರ್ಗವಾಗುವರು ಯಾರು? ಮಾರ್ತಳು. ಇವತ್ತು ನಾನು ನೀವು ಆಗಿರಬೇಕು. ಸುಭಿಕ್ಷೆ ಅಂತ ಹೇಳಿದ್ರೆ ಇದುವೇ ಆಗಿದೆ. ನಾನು ಆಶೀರ್ವದಿಸಲ್ಪಡೋದಲ್ಲ ಸ್ವಾಮಿ, ನನ್ನ ಮೂಲಕ ಅನೇಕರು ಆಶೀರ್ವದಿಸಲ್ಪಡಬೇಕು. ಆ ರೀತಿ ನನಗೆ ಸಹಾಯ ಮಾಡು. ಯಾಬೇಕ್ಷೆ ಕೇಳಿದ್ರು, ದೇವರೇ ನನ್ನನ್ನು ಬರೀ ಸಾಧಾರಣ ಆಶೀರ್ವಾದ, ನನ್ನ ವಿಶೇಷವಾದ ಆಶೀರ್ವಾದ. ಅದಕ್ಕೆ ಅವನ ಬಗ್ಗೆ ಹೇಳ್ತದೆ, ಅಣ್ಣ ತಮ್ಮಂದಿರಲ್ಲೇ ಅವನ ಘನವಂತನಾಗಿದ್ದು ಅಂತೇಳಿ. ಇವತ್ತು ನನ್ನ ಕುರಿತು ನಿನ್ನ ಕುರಿತು ಇಂಥ ಸಾಕ್ಷಿಗಳು ಎಬ್ಬಿಸಲ್ಪಡಬೇಕು. ನಾನು ಇದನ್ನು ಹೇಳಿ ನಾನು ಮುಗಿಸ್ತೀನಿ, ಗಮನಿಸ್ರಿ. ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಚರ್ಚ್ಗೆ ಹೋಗ್ತೀನಿ. ಇಂಥ ಸಾಕ್ಷಿಗಳಲ್ಲವೇ ಚರ್ಚ್ಗೆ ಹೋದ ಮೇಲೆ, ಪ್ರಾರ್ಥನೆಗಳು ಹೋದ ಮೇಲೆ ಇವರ ಲೈಫ್ ಯಾವ ರೀತಿ ಬದಲಾಯಿತು, ಇವರ ಸ್ವಭಾವಗಳು ಯಾವ ರೀತಿ ಚೇಂಜಸ್ ಆಗಿದೆ, ಯಾವ ರೀತಿ ಆಶೀರ್ವಾದಗಳವರಾಗಿ ಬದಲಾಗಿದ್ದಾರೆ. ಈ ಒಂದೊಂದು ವಿಷಯಗಳು ನನ್ನ ಕುರಿತು ನಿನ್ನ ಕುರಿತು ಸಾಕ್ಷಿಯನ್ನು ಇತರರಿಗೆ ಹೇಳುವಾಗಲೇ ನಾನು ಸುಭಿಕ್ಷೆಯನ್ನು ಹೊಂದುತ್ತಾ ಇದ್ದೇನೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲದಿದ್ದರೆ ಬರೀ ವ್ಯರ್ಥವಾದಂಥ ಈ ಲೌಕಿಕವಾದ ಆಶೀರ್ವಾದಗಳನ್ನೇ ಹೊಂದ್ಕೊಂಡ್ರೆ ಅದಕ್ಕೋಸ್ಕರ ಇಲ್ಲಿಗೆ ಬರಲೇಬೇಕಾಗಿಲ್ಲ. ಕೆಲವರು ನೋಡ್ರಿ, ಈ ಕಳ್ತನ ಮಾಡೋರು ನೋಡಿದಿರಲ್ವ? ಕಳ್ತನ ಮಾಡೋರು ಸಿಕ್ಕಾಕೊಂಡಿದೆ. ಎಷ್ಟು ಜನ? ಎಲ್ಲ ಕಳ್ಳರು ಸಿಕ್ಕಾಕೊಂಡಿದಾರ? ಇಲ್ಲ. ಹಾಗಿದ್ರೆ ಕಳ್ತನ ಮಾಡಿದವರೆಲ್ಲ ಇವತ್ತು ಹೆಂಗಿದ್ದಾರೆ ಹೇಳಿ? ಸಿಕ್ಕಾಕೊಂಡಿದ್ದಾರವರು ಲಕ್ಸುರಿ ಆಗಿದ್ದಾರೆ. ನಾವು ಅದನ್ನೇ ಮಾಡ್ಬೋದಾಗಿತ್ತಲ್ಲ, ಬರೀ ಆಶೀರ್ವಾದ ಬೇಕು ಅನ್ನೋಗಿದ್ರೆ. ನನಗೆ ಬರೀ ಆಶೀರ್ವಾದ ಅಲ್ಲ ಬೇಕಾಗುವುದು. ಇವತ್ತು ಕಳ್ಳರು ಕೂಡ ಸುಖವಾಗಿದ್ದಾರೆ, ಲೋಕದಲ್ಲಿ ಚೆನ್ನಾಗಿದ್ದಾರೆ, ಹಣವಂತರಾಗಿ. ಅದೆಲ್ಲ ನಮಗೆ ಮುಖ್ಯ. ನಾನು ಇತರರಿಗೆ ಆಶೀರ್ವಾದ ಉಳ್ಳವನಾಗಿ ನಾನು ಮಾರ್ಪಡಬೇಕು. ಅದನ್ನು ಸುಭಿಕ್ಷೆಯಾಗಿ ನಾವು ಎದುರು ನೋಡೋಣ. ಯೋಸೇಫನು ತನ್ನ ಜೀವನ ಸಾಗಿಸೋದಕ್ಕೆ ಮಾತ್ರ ಎದುರು ನೋಡಲಿಲ್ಲ, ಇಡೀ ದೇಶವೇ ಆತನ ಮೂಲಕ ಜೀವನ ಸಾಗಿಸೋದಕ್ಕೆ ಆತನ ಮೂಲ ಕಾರಣವಾಗಿಬಿಟ್ಟ. ಆದ್ದರಿಂದ ಇವತ್ತು ಮಾರ್ತ, ಮರಿಯಳು ಮತ್ತು ಲಾಜರನಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆದವಳೇ ಮಾರ್ತಳು. ಅಲ್ಲಿ ಒಬ್ಬ ನೆರೆಯವನು ಯಾರಾಗಬೇಕು ಅಂತೇಳಿ ಯಾವ ರೀತಿ ನೆರೆಯವನಾದನೋ ಅಂಥವನು ನಾನಾಗಬೇಕು. ಆ ಸಮಾರಂಭದವನು ನೆರೆಯವನಾದ, ಅವನು ನೆರೆಯವನಾಗಿರಲಿಲ್ಲ, ನೆರೆಯವನಾದ. ಇವತ್ತು ನಾವುಗಳು ಇತರರನ್ನ ನೆರೆಯವರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಿಮಗೆ ನೆರೆಯವರು ಒಬ್ಬರೂ ಇಲ್ಲ. ಒಂದು ವೇಳೆ ನೆರೆಯವರು ಯಾರಾಗಿದ್ದಾರೆ ನಿಮಗೆ ಅಂದರೆ, ನೀವು ಕಷ್ಟದಲ್ಲಿದ್ದಾಗ, ತುಂಬ ತೊಂದರೆಲಿದ್ದಾಗ ಯಾರು ನಿಮ್ಗೆ ಸಹಾಯ ಮಾಡಿದಾರ? ಅವ್ರಿಗೆ ನೀವು ಹೇಳಂಗಿಲ್ಲ ಅವ್ರು ನನ್ನ ನೆರೆಯವರು ಅಂತ.
ಅವ್ರು ಹೇಳ್ಕೊಬೋದು ನೀವು ನನ್ನ ನೆರೆಯವರು ಅಂತ. ಅರ್ಥ ಆಯ್ತಾ? ನೀವು ನನ್ನ ನೆರೆಯವರು ಇವರು, ಅದಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳೋಗಿಲ್ಲ. ಅವ್ರು ಹೇಳ್ಬೋದು ಇವ್ರು ನನ್ನ ನೆರೆಯವರು, ಅದಕ್ಕೆ ನಾನು ಸಹಾಯ ಮಾಡಿದ್ದೀನಿ. ನೀವು ಹೇಳ್ಕೋಬಹುದು, ಆದರೆ ಇನ್ನು ಮೇಲೆ ಅದರ ಪ್ರಯತ್ನ ಮಾಡಿ ನಾನು ಮತ್ತೊಬ್ಬರಿಗೆ ಏನಾದರೂ ಸಹಾಯ ಮಾಡ್ತಿದ್ರೆ, ಆತ್ಮೀಕವಾಗಿ ಸೋತೋಗಿದ್ದಾರ ಬಲಪಡಿಸ್ರಿ, ದುಃಖದಲ್ಲಿದ್ದಾರ ಸಭೆಗೆ ಬಂದವನ್ನ ಸಂತೈಸ್ರಿ. ಬರೀ ಕೊರತೆಗಳನ್ನ ಹುಡುಕಿ ಅವರಿವರ ಬಗ್ಗೆ ತಪ್ಪಾಗಿ ಮಾತನಾಡೋದನ್ನು ಬಿಟ್ಟು, ನಾನು ಸತ್ಯ ಹೇಳ್ತೀನಿ, ಯಾರೇ ಆಗಿರಲಿ ನನ್ನ ಸಭೆ ಜನರನ್ನ ಯಾರಾದರೂ ನೋಯಿಸ್ತಾರೆ ಅಂತ ಕಂಡು ಬಂದರೆ ಅವ್ರು ನನ್ನ ಕುಟುಂಬದವರಾದ್ರೂ ಸರಿ ನಾನು ಬಿಡಲ್ಲ, ಭಾಳ ನೋಯಿಸ್ಬಿಡ್ತೀನಿ ನಾನು ಅದನ್ನು. ಯಾಕೆಂದರೆ ಸಭೆಯನ್ನು ಸೇವೆಯನ್ನು ಕೊಟ್ಟಿರೋದು ನನಗೆ, ನಾನು ಪ್ರತಿಯೊಬ್ಬೊಬ್ಬರ ಲೆಕ್ಕವನ್ನು ನಾನು ಒಪ್ಪಿಸ್ಬೇಕು. ಒಬ್ಬ ವ್ಯಕ್ತಿ ಹಿಂಜಾದು ಬಿಟ್ಟರೆ ನನ್ನ ಹೊಣೆ ಅದು. ಅಂಶವೇಣಿ ಅವ್ರ ಮೂಲಕವಾಗಿ ನಮ್ಮ ಕಾವ್ಯ ಅವ್ರಿಗೆ ನೋವಾಗಿ ಅವ್ರು ದೂರ ಹೊರಟೋದ್ರೆ ಅದು ನನಗೆ ವೇದನೆ. ಬಿಡು, ಅವರಿಬ್ಬರು ಜಗಳ ಆಡ್ಕೊಂಡ್ರೆ ಅವ್ರವ್ರ ತಾನೇ ನಾನು ಏನಿಲ್ವಲ್ಲ ಅಂತ ನಾನು ಇರಂಗಿಲ್ಲ. ನಾನು ಅಂಶವೇಣಿಸಿಟ್ಟು ಅವ್ರನ್ನ ವಹಿಸ್ತೀನಿ. ನಿಮ್ಮಿಂದ ಈ ಕಾರ್ಯಗಳಾಗಿದೆ, ಆದಷ್ಟು ಎಚ್ಚರಿಸ್ತೀನಿ ಪ್ರೀತಿಯಿಂದ. ನನ್ನಿಂದ ಇಂಥ ಒಂದು ಕಾರ್ಯಗಳಾಗಿದೆ, ಮಾರ್ತಲಂತೆ ಇಡೀ ಸಭೆಯ ಜನರಿಗೆ ಅನುಕೂಲವಾಗಿ ಸುಭಿಕ್ಷೆಗೆ ಮಾರ್ಗವಾಗಬೇಕು ಈ ಸುಭಿಕ್ಷೆ ವಸ್ತುಗಳು ನಾನು ನೀನು. ಆಮೇಲೆ ಆದ್ದರಿಂದ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸುಭಿಕ್ಷೆ ಅಂದರೆ ನಾನು ಆಶೀರ್ವದಿಸಲ್ಪಡೋದಲ್ಲ, ನಾನು ಆಶೀರ್ವಾದ ನಿಧಿಯಾಗಿ ನಾನು ಮಾರ್ಪಡಬೇಕು, ಆಶೀರ್ವಾದಗಳಿಗೆ ನಾನು ಕಾರಣನಾಗಿರಬೇಕು ಅಂತ ಆಶೀರ್ವಾದಗಳನ್ನು ಬಯಸ್ರಿ. ಮಾರ್ತಳದ ಮನೆಯಲ್ಲಿ ಹೋಗಿ ಧ್ಯಾನಿಸ್ರಿ, ನೆರೆಯವನ ಬಗ್ಗೆ ಹೋಗಿ ಧ್ಯಾನಿಸ್ರಿ, ಯಾಬೇಚನ ಬಗ್ಗೆ ಧ್ಯಾನಿಸ್ರಿ. ವಿಶೇಷವಾದ ಪ್ರಕಟಣೆ ನಿಮಗೂ ಕೂಡ ಉಂಟಾಗ್ತದೆ ದೇವರ ವಾಕ್ಯದ ಮೂಲಕ. ನಿಮ್ಮಲ್ಲಿ ಆಶ್ರಮ ಮಾಡಿ ಎದ್ದು ನಿಂತ್ಕೊಳ್ಳುವ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ.